मीठे बच्चे, इस पुरानी दुनिया में जिस प्रकार की आशाएं मनुष्य रखते हैं, वह आशाएं तुम्हें नहीं रखनी है, क्योंकि यह दुनिया विनाश होनी है. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈ ಜಗತ್ತಿನಲ್ಲಿ, ಈ ಹಳೆಯ ಜಗತ್ತಿನಲ್ಲಿ ಯಾವ ಪ್ರಕಾರದ ಯಾವ ಪ್ರಕಾರದ ಆಶೆಗಳನ್ನ ಮನುಷ್ಯರು ಇಟ್ಕೊಂಡಿದಾರೋ ಅಂತ ಆಶೆಗಳನ್ನ ನೀವ್ ಇಟ್ಕೋಬೇಡ್ರಿ. ಯಾಕೆ ಇಟ್ಕೋಬೇಡ್ರಿ? ಯಾಕಂದ್ರ ಈ ಜಗತ್ತೇ ವಿನಾಶವಾಗಿ ಹೋಗೋದಿದೆ. ಬಾಬಾ ತರ ಆಶೆಗಳು ಇಡ್ಬೇಡಂತ ಹೇಳಿಲ್ಲ, ಆದ್ರೆ ಆಶೆ ಎಂತವಿರ್ಲಿ, ಆಶೆ ಇರ್ಬೇಕು. ನಾನು ಬಾಪ್ ಸಮಾನ್ ಪಾವನ್ ಮಾಡ್ಕೋಬೇಕು ಅಂತ ಆಶೆ ಇರಬೇಕು. ಈ ಜಗತ್ತಿನಿಂದ ಪರಿ ಉಪರಾಮ್ ಸ್ಥಿತಿಯಲ್ಲಿ ಸ್ಥಿತಿ ಇರ್ಬೇಕು ಅಂತ, ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತಹ ಬಲೆ ಆಶೆ ಇರ್ಲಿ, ಆದ್ರೆ ಮನುಷ್ಯರು ಇಟ್ಟುವಂತ ಆಶೆ ನಿಮಗಿರುವಂಗಿಲ್ಲ ಅಂತ. ಮನೆಯದು, ಮಕ್ಕಳದು, ಸಂಸಾರದ್ದು ಹೆಸರು ಮಾಡ್ಬೇಕು, ಏನೋ ತೋರಿಸ್ಬೇಕು, ಏನೋ ಮಾಡಿ ತೋರಿಸ್ಬೇಕು. ಸಂಸಾರದಲ್ಲಿ ಏನದವ? ಇದೇ ಇಚ್ಛೆಗಳೇ ಅದಾವ. ಮನುಷ್ಯರಿಗೆ ಏನ್ ಇಚ್ಛೆ ಅದಾವ ಅಂದ್ರ, ಆ ಮನುಷ್ಯರು ಈ ಮನುಷ್ಯರತ್ತಲ್ಲ. ಮನುಷ್ಯ ಭಾನ್ ಅಂದ್ಮೇಲೆ ಏನೋ ಚಂದ ಕಾಣ್ಬೇಕು ನಾನು, ಅಥವಾ ಚಂದ ಉಣ್ಬೇಕು, ತಿನ್ಬೇಕು, ಏನೋ ಮಾಡಿ ತೋರಿಸ್ಬೇಕು, ಹೆಸರು ಗಳಿಸ್ಬೇಕು. ಇವೆಲ್ಲ ಮನುಷ್ಯ ಭಾನದಲ್ಲಿ ಬರ್ತಾವ. ಈ ಮನುಷ್ಯನಿಗಿರುವ ಇಚ್ಛೆ ನಿಮಗಿರುವಂಗಿಲ್ಲ. ಯಾಕಂದ್ರೆ ಈ ಮನುಷ್ಯ ಜೀವನ್, ಮನುಷ್ಯ ಪಾತ್ರ ಇದೆಯಲ್ಲ, ಅದು ನಿಮಗಾಗಿ ಎಂಟಾಗಿ ಹೋಗಿದೆ. ಆಕ್ಟಿಂಗ್ ಇತ್ತು ನಿಮ್ಮದೇ ಒಂದ್ ಟೈಮ್ ಅಲ್ಲಿ, ಅದನ್ನ ಮಾಡೋದಿತ್ತು, ಅದೇ ಆಶೆಯಲ್ಲಿ ನೀವು ಮುಳುಗೋದಿತ್ತು. ಆದ್ರೆ ನಿಮ್ಮ ಮನುಷ್ಯ ಪಾತ್ರನೇ ಏನಾಗಿದೆ? ಎಂಡ್ ಆಗಿದೆ. ವಾಪಸ್ ಅದೇ ಇಚ್ಛೆಯೊಳಗೆ ನೀವು ಇರುವಂಗಿಲ್ಲ. ಆದ್ರೆ ಬಾಬಾ ಹೇಳ್ತಾರೆ, ಯಾಕಪ್ಪ ಅಂತಂದ್ರ ಈ ಮನುಷ್ಯ ಜೀವನ ರಿಯಲ್ ಅನ್ನುವಂಥದ್ದು ಒಂದೇ ನಾಟಕ ಸಿನಿಮಾ ನಡೀತಾ ಇದೆ. ಈ ಸಿನಿಮಾನೇ ಮುಗಿಯಾಕ ಬಂದದ್ದು. ಸಿನಿಮಾ ನೋಡಿ ನೋಡಿ ಏನ್ ಅನಿಸ್ತೈತಿ ನಮಗ? ಇದು ನಂದ ಜೀವನ ಅಂತ ನಿಮಗ್ ಭಲೆ ಅನಿಸ್ಬೋದು. ಹೆಂಗಂದ್ರ, ಒಬ್ಬ ಹೀರೋ ತಂದೊಂದು ಆಕ್ಟಿಂಗ್ ಆ ಸಿನಿಮಾದೊಳಗ ಅವನೊಂದ್ ಕ್ಯಾರೆಕ್ಟರ್ ಅದ, ಅವನೊಂದ್ ಪಾತ್ರ ಅದ. ಸಿನಿಮಾ ಈಗ ಎದುರುಗಡೆ ನೋಡ್ತಾ ಇದ್ದಾನೆ, ಸಿನಿಮಾದಿಂದ ಅವ ಹೊರ ಕೂತ್ಕೊಂಡಾನ. ಹೊರ ಕೂತ್ಕೊಂಡು ಆ ಸಿನಿಮಾದೊಳಗಿಂದ ಅವನಿಗೆ ಸಿಕ್ಕಂತ ಪಾತ್ರದ ಬಗ್ಗೆ ಅಥವಾ ಸಿನಿಮಾದ ಹೋಲ್ ಸ್ಟೋರಿ ಬಗ್ಗೆ ಏನೇ ಚಿಂತನೆ ಮಾಡಿದ್ರು, ಏನೇ ಆಸೆ ಇಟ್ಟುಕೊಂಡ್ರು ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಭಲೆ ಅವನದು ಒಂದು ಆಕ್ಟಿಂಗ್ ಇದೆ. ಹಂಗೆ ಬಾಬಾ ಹೇಳ್ತಾರ, ಮನುಷ್ಯನ ಶರೀರದೊಳಗ ನೀವು ಇಂದ್ರಿಯಗಳ ಬಳಕೆ ಮಾಡ್ತಾ ಅಲೌಕಿಕ ಜೀವನದ ಅನುಭವ ಮಾಡೋದೈತೆ ಹೊರತಾಗಿ, ಮನುಷ್ಯ ಜೀವನದ ಇಚ್ಛೆಗಳು ನೀವು ಈ ಶರೀರದಲ್ಲಿ ಇದ್ದುಕೊಂಡು ಅನುಭವ ಮಾಡುವಂತಿಲ್ಲ. ಆ ಇಚ್ಛೆಗಳು ಒಂದ್ ವೇಳೆ ಬರ್ತಾವಂದ್ರ, ಮನುಷ್ಯರಿಗಿರುವ ಇಚ್ಛೆಗಳೇ ಬರ್ತಾವಂತಂದ್ರ, ಇಚ್ಛೆಗಳಿಗೆ ನೀವು ಏನು ಅಟೆನ್ಷನ್ ಕೊಡುವಂಗಿಲ್ಲ, ಬಂದ್ ಹೋಗ್ತಾವಷ್ಟೇ. ಆದ್ರೆ ಇದು ನನಗೆ ಈ ತರ ಇಚ್ಛೆ ಆಗಕತ್ತದಲ್ಲಪ್ಪ ಅಂತ ಆ ರೀತಿ ನೀವು ಅದಕ್ಕೆ ಫೋರ್ಸ್, ಅದಕ್ಕೆ ಶಕ್ತಿ, ಅದಕ್ಕೆ ಬೆಳಕು ಕೊಡುವಂಗಿಲ್ಲ. ಇಲ್ಲ ಅಂತಂದ್ರ ಮತ್ತೆ ನನಗ ಆ ಇಚ್ಛೆಗಳು ಮನುಷ್ಯನ್ ಮಾಡ್ಬಿಡತಾವ. ನಾವು ಮನುಷ್ಯ ಪಾತ್ರ ಜೀವಿಸೋದಲ್ಲ, ನಾವೀಗ ಬ್ರಾಹ್ಮಣ ಪಾತ್ರ ಇದೆ, ಪರಿಸ್ಥಾ ಪಾತ್ರ ಇದೆ ಈ ಸಮಯದಲ್ಲಿ. ಅಂದ್ಮೇಲೆ ಬಾಬಾ ಅಂತಾರ, ಮನುಷ್ಯರಿಗೆ ಇರುವಂತ ಇಚ್ಛೆಗಳು ನಿಮಗ ಇರಬಾರ್ದು. ನನಗೆ ಹಿಂಗದ ನೋಡು, ನನ್ಗಿದು ಕುಡಿದ್ರ ಸಮಾಧಾನ, ಇದು ಉಟ್ರ ಸಮಾಧಾನ, ಇದೇ ಉಡುದಂತೂ ಉಡಬೇಕೇನದೇ. ನನ್ಗೆ ಇದು ಮಾಡಿದ್ರೆ, ಇದು ಅನಿಸ್ಕೊಂಡ್ರೆ, ಹಿಂಗಿದ್ರೇನೆ ಹಿಂಗಿರ್ಬಾರ್ದು, ಹಿಂಗಿರ್ಬೇಕು. ಇವೇನೆಲ್ಲ ಮನುಷ್ಯ ಸ್ವಭಾವದಲ್ಲಿ ಯಾರಿಗೇ ಆಗ್ಲಿ ಇಚ್ಛೆಗಳದಾವ, ಅವು ನಿಮಗೆ ಇರಬಾರ್ದಂತ. ಇದ್ರೇನಾಗ್ತದ? ಇದ್ರೇನಾಗ್ತದ? ಹರಿಶ್ಚಂದ್ರನಂಗ ಏನ್ರಿ? ಹರಿಶ್ಚಂದ್ರನಂಗ ಆಗ್ತದೆ. ಯಾಕೆ? ಹರಿಶ್ಚಂದ್ರಗೊಂದು ಆಸೆ ಇತ್ತು, ಸತ್ಯ ಅನ್ಸ್ಕೋಬೇಕಂತ. ಸತ್ಯ ಇದೀನ ಅನ್ನೋದು ಬಹಳ ಅಹಂಕಾರ ಇರ್ತವ್ರಿಗೆ. ಯಾರಿಗ ಅಹಂಕಾರ ಜಾಸ್ತಿ ಇರ್ತದೋ ಅವ್ರಿಗೆ ಪರೀಕ್ಷೆಗಳು ಬಾಳ್ ಕೊಡ್ಬೇಕಾಗ್ತವ, ಬಾಳ ಕಳ್ಕೊಬೇಕಾಗ್ತವ. ಭಲೆ ಅನ್ಸ್ಕೊಂಡಿರ್ಬೋದು ಸತ್ಯ ಅಂತ, ಆದ್ರ ಆ ಅಹಂಕಾರ ಮುರಿಲಿಕ್ಕೆ ಪ್ರಕೃತಿ ಆಗ್ಲಿ, ಗುರು ಆಗ್ಲಿ ಬಹಳ ಪರೀಕ್ಷೆಗಳನ್ನ ತಗೋಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಏನಂತ, ಎಷ್ಟು ನೀವು ಆಶೆಯನ್ನ ಇಡ್ತೀರಿ ಅಷ್ಟು ನಿಮಗ ಹಾನಿ ಅದ. ಅದಕ್ಕ ಹಾನಿ ಅದ ಅಂದ್ರೆ ಏನು? ನಾವು ಹೈಯರ್ ಕಾನ್ಶಿಯಸ್ಸಿಗೆ ಹೋಗಕ ಸಾಧ್ಯ. ಮನುಷ್ಯ ಭಾನದ ಇಚ್ಛೆಯನ್ನ ಪೂರ್ಣ ಮಾಡೋದ್ರಲ್ಲಿ ತೊಡಗಿಬಿಟ್ನೆ ಅಂತಂದ್ರೆ ಒಂದ್ ದಲ್ದಲ್ ರಾಡಿ ಅದು. ಆ ರಾಡಿಯಿಂದ ನನಗ್ ಮೇಲ್ ಹೋಗಕ ಆಗುದೆ, ಆ ಉನ್ನತ ಸ್ಥಿತಿ ಮುಟ್ಟಾಕ
ದಿನ ಆಗಲ್ಲ, ಯಾವುದು ಕೇವಲ ನಾನು ಸಂಗಮದಾಗ ಅನುಭವ ಮಾಡಕ್ ಚಾನ್ಸ್ ಅದ. ಅದಕ್ಕೆ ಬಾಬಾ ಅಂತಾರೆ, ಈ ಜಗತ್ತೇ ಎಂಡ್ ಆಗುದದ, ಈ ಆಶೆ ಜಗತ್ತೇ ಎಂಡ್ ಆಗ್ತದಂದ್ಮೇಲೆ ನೀವ್ ಯಾಕಂತ ಆಶೆಗಳನ್ನ ಇಡ್ತೀರಿ. ಪ್ರಶ್ನೆ, ಸಂಗಮ್ ಯುಗ್ ಪರ್ ಕೌನ್ಸಿ ಆಶ್ ರಖೋ. ಸಂಗಮ ಯುಗದಲ್ಲಿ ಆಶೆ ಇರ್ಬೇಕು, ಆದ್ರ ಯಾವ ಆಶೆ ಇಡ್ರಿ? ತೋ ಸಬ್ ಆಶಾಯ ಸದಾ ಕೆ ಲಿಯೆ ಪೂರಿ ಹೋ ಜಾಯೆಂಗೆ. ಸಂಗಮ ಯುಗದಲ್ಲಿ ಯಾವ ಒಂದು ಆಶೆಯನ್ನ ನೀವಿಟ್ರಿ ಅಂತಂದ್ರ ನಿಮ್ಮ ಎಲ್ಲಾ ಆಶೆ ಸದಾ ಕಾಲಕ್ಕೆ ಪೂರ್ಣ. ಈ ಆಶೆ ಅವಶ್ಯ ಇರಬೇಕು, ಇಚ್ಛಾ ಜರೂರ್ ಇರ್ಬೇಕು. ಯಾವುದು ಯಾವುದು ಬಾಬಾ ಇಷ್ಟಪಡ್ತಾರ ಅದನ್ನ. ಈ ಇಚ್ಛಾ ನಿಮಗಿತ್ತು ಅಂತಂದ್ರೆ ನಿಮ್ ಉಳಿದ ಎಲ್ಲ ಇಚ್ಛೆಗಳೇನಾಗ್ತಾವ? पूर्ण। उत्तर बाबा उत्तर ಹೇಳ್ತಾರೆ, हमें पावन बन बाबा को याद कर उनसे पूरा वर्षा लेना है। सिर्फ यही आशा हो, इसी आशा से सदा के लिए सब आशाएं पूरी हो जाएगी। ನಾವು ಈಗ ಆಶೆ ಏನಿರ್ಬೇಕು? ಪಾವನ ಆಗ್ಬೇಕು. ಪಾವನ ಆಗುದು ಅಂತ ಬಾಬಾ ಹೇಳಿದ ಮೆಥಡ್ ಯೂಸ್ ಮಾಡಿ. ನಾನು ನಿರಾಕಾರಾತ್ಮ, ಎಲ್ಲರೂ ನಿರಾಕಾರಾತ್ಮ ಹಾಕಿ ರೆಕಾರ್ಡೆಡ್ ಗೊಂಬೆ. ಈ ಸ್ಮೃತಿಯಲ್ಲಿ ಪಾವನರಾಗಿ ಬಾಬಾ ನೆನಪು ಮಾಡ್ಬೇಕು. ನೆನಪಿನಿಂದ ಪೂರಾ ಆಸ್ತಿ ತಗೋಬೇಕು. ಆಶೆ ಏನಿರ್ಬೇಕು? ಆಸ್ತಿನೇ ತಗೊಳ್ಳೋದಂದ್ಮೇಲೆ ಬಾಬಾ ಆಸ್ತಿನೇ ಕೊಡಾಕ್ ಬಂದಾರಂದ್ರ ಪೂರಾ ಆಸ್ತಿ ತಗೋಬೇಕು. ಇದು ಆಶೆ ಎಷ್ಟಿಡ್ತೀರಿ ಇಡ್ರಂತಾರ. ಈ ಆಶೆ ಇರ್ಲಿ, ಇದು ಸಿರ್ಫ್ ಯಹಿ ಆಶೆ ಹೋ, ಇದೇ ಒಂದ್ ಆಶೆ ಇರ್ಲಿ. ಮತ್ತು ಈ ಆಶೆ ಬಿಟ್ಟು ಹಾ ಏನ್ ಆಶೆ ಇರ್ಲಿ? ಪಾವನ ಆಗ್ಬೇಕನ್ನೋ ಇಚ್ಛಾ ಇರ್ಲಿ. ಮತ್ತ ಬಾಬಾ ನೆನಪು ಮಾಡಿ ಬಾಬಾನಿಂದ ಪೂರಾ ಆಸ್ತಿ ತಗೋಬೇಕು. ಸಿರ್ಫ್ ಯಹಿ ಆಶೆ ಹೋ. ಯಾರೇ ಆಗ್ಲಿ ಬಹಳ ದುಃಖ್ರಿ, ಬಹಳ ತಡ್ಕೊಳ್ಳೋದು. ಯಾರು ತಡ್ಕೋತಿದ್ದಾರಲ್ಲ, ತಡ್ಕೋತಿದ್ದಿಲ್ಲ ಅವರು, ಅಷ್ಟು ಅಪೇಕ್ಷೆಗಳು ತುಂಬಿದಾರ, ಅಷ್ಟು ಇಚ್ಛಾ ಐತಿ. ಅದಕ್ಕ ಅವರಿಗೆ ಪರೀಕ್ಷೆಗಳು ಬಹಳ ಅದ. तो इसी आश से सदा के लिए सब आशाएं पूरी हो जाएगी। ಬಾಕಿ ಮನುಷ್ಯನ ಆಶೆ ಪೂರ್ಣ ಆಗಕ್ ಸಾಧ್ಯ ಇಲ್ಲ ಅಂತಾರ. ಆದ್ರ ಈ ಆಶಾ ಪೂರ್ಣ ಆಯ್ತು ಅಂದ್ರ, ಇದು ಒಂದು ನೀನು ಎಫರ್ಟ್ ಮಾಡಿದಿ ಅಂತಂದ್ರ ನೀನು ಉಳಿದ ಎಲ್ಲಾ ಆಶೆಗಳು ಪೂರ್ಣ ಆಗ್ತಾವಂತ. ಎಲ್ಲಾ ಇಚ್ಛೆಗಳು ಪೂರ್ಣ. आयुष्मान भव, पुत्रवान भव, धनवान भव, सब वरदान मिल जाएंगे। पुत्रवान भव ಅಂದ್ರ ಮತ್ ನನ್ಗೊಬ್ಬ ಮಗ ಹುಟ್ಟತಾನ, ಮತ್ ನನಗ ಹಿಂಗಿಲ್ಲ. ಸ್ವಯಂ ಭಗವಂತ ಪುತ್ರ ಆಗಿ ಬರ್ತಾರ. ಭಗವಂತ ನಾವು ಸದಾ ಪುತ್ರ ಆಗಿರ್ತೇವೆ, ಆತ್ಮ ಪುತ್ರರಾಗಿರ್ತೇವೆ. ಈ ಪುತ್ರವಾನ್ ಭವದ ವರದಾನ ಸದಾ ಕಾಲಕ್ಕಾಗಿ ಪ್ರಾಪ್ತ ಆಗ್ತದೆ. ಧನ್ವಾನ್ ಭವ, ಆಯುಷ್ಮಾನ್ ಭವ, ಇವೆಲ್ಲಾ ನಿಮ್ಮ ಆಶೆಗಳು ಏನಾಗ್ತವೆ? सब वरदान मिल जाएंगे। सत्युग में सब कामनाएं पूरी हो जाएगी। ಈ ಎಲ್ಲವೂ ಸತ್ಯುಗಿ ಕಾನ್ಶಿಯಸ್ ಒಳಗ, ಸತ್ಯುಗಿ ಶ್ರೇಷ್ಠ ಅವಸ್ಥೆ ಒಳಗ ಈ ತರದ ಎಲ್ಲಾ ಕಾಮನೆಗಳು ನೀವು ಪೂರ್ಣ ಆಗ್ತವೆ ಅಂತಾರೆ. ಗೀತ್, ತುಮಿ ಹೋ ಮಾತಾ, ತುಮಿ ಹೋ ಪಿತಾ, ನೀವೇ ನಮ್ಮ ಮಾತಾ ಪಿತಾ, ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಆಗಿದ್ದೀರಿ. ಯಾರಿಗಾಗಿ? ಆತ್ಮನಿಗಾಗೂ ಬಾಬಾನೇ ಇದ್ದಾರ. ಈ ಸದ್ಯದ ರೋಲಿಗಾಗೂ ಮಾತಾ ಪಿತಾ ಯಾರದಾರ? ಬಾಬಾನೇ. ओम शांति। मीठे मीठे रूहानी बच्चों अर्थात आत्माओं प्रति परम पिता परमात्मा ये समझा रहे हैं, मधुराति मधुर ನೀಯ ಮಕ್ಕಳ ಪ್ರತಿಯಾಗಿ परमपिता परमात्मा ತಿಳಿಸ್ತಿದ್ದಾರೆ. तुम जानते हो बेहद का बाप हमको वरदान दे रहे हैं. ನೀವು ತಿಳ್ಕೊಂಡಿದ್ದೀರಲ್ಲ, ನಮ್ಗೆ ಬೇಹದ್ದಿನ ತಂದೆ ವರದಾನ ಕೊಡ್ತಿದ್ದಾರೆ. वो लोग आशीर्वाद देते, पुत्रवान भव, आयुष्मान भव, धनवान भव. अब बाबा तुमको वरदान देते, आयुष्मान भव, तुम्हारी आयु बहुत बड़ी होगी. बाबा ಹೇಳ್ತಾರೆ, ನಿಮ್ಮ ಆಯುಷ್ಯ ಏನಾಗೋದೈತಿ? ಬಹಳ ದೊಡ್ಡದು. वह पुत्र भी होगा तो वह भी सुख देने वाला होगा. ಸತ್ಯುಗದ ಪುತ್ರ ಹೆಂಗಿರ್ತಾರ? ಯಾವ ಕಾರಣಕ್ಕಲ್ಲಿ ದುಃಖ ಇರೋದಿಲ್ಲ, ಬಹಳ ಸುಖ ಕೊಡುವಂತ ಮಕ್ಕಳು ಇರ್ತಾರ. यह जो भी बच्चे दुख देने वाले हैं, अंडरलाइन रहे, यहाँ जो भी बच्चे, ಯಾರ ಮಕ್ಕಳಿರ್ಲವು
ಅಂದ್ರ ಯಾರದೇ ಮಕ್ಳು ಎಷ್ಟೇ ಜನ ಇರ್ಲಿ, ಅವ್ರ ಒಬ್ಬರೇ ಇರ್ಲಿ, ಇಬ್ಬರಿಂದ 10 ಜನ ಇರ್ಲಿ, ಮಕ್ಕಳ ಇರೋದೇ ಎದಕ್ಕಾಗಿ? ದುಃಖ ಕೊಡ- ಕಲಿಯುಗ ಐತಿ ಇದು, ಸುಖ ಕೊಡಕ್ಕಾಗಿರಾಕ. ಸುಖ ಕೊಡಾಕಂದ್ರ ಇದು ಸತ್ಯುಗ ಆಗ್ತದ. ಈಗ ಅನಿಸ್ತದ ಬಹಳ ಜನ ಆ ಮಕ್ಳು ಅಪ್ಪ ಅಮ್ಮ ಹೇಳ್ದಂಗ್ ಕೇಳ್ತಾರ ಅಂತ. ಹಂಗಿಲ್ಲ. ಬಾಬಾ ಹೇಳ್ತಾರ, ಯಹ ಜೋ ಭಿ ಬಚ್ಚೆ ಹೇ ದುಃಖ ದೇನೆ ವಾಲೆ ಹೇ. ಯಾಕೆ ಹೇಳ್ರಿ? ಆ ಮಗು ಅಪ್ಪ ಅಮ್ಮಗ ಇಷ್ಟ, ಅಪ್ಪ ಅಮ್ಮ ಮಕ್ಕಳ ಪ್ರತಿ ಬಹಳ ಪ್ರಾಮಾಣಿಕ, ಬಹಳ ಪ್ರಿಯ ಅದಾರ. ಆದ್ರ ಒಂದು ಮೋಹದೊಳಗದಾರ. ಒಂದು ಸ್ವಲ್ಪ ಮಗುವಿಗೆ ಏನಾದ್ರ, ಮಕ್ಕಳಿಗೆ ಏನಾರ ಯಾರೇ ಅಂದ್ರ, ಏನಾರ ಆದ್ರ ಇವ್ರ ಚಿಂತೆ ಶುರುನೇ. ಅಪ್ಪ ಅಮ್ಮಗ ಏನಾರ ಅಂದ್ರ, ಅಪ್ಪ ಅಮ್ಮಗ ಯಾರ ಏನ್ರ ಅಂದ್ರ ಆ ಮಕ್ಕಳ ತರ ಇರಕ ಆಗುದಿಲ್ಲ. ನಮ್ಮ ಅಪ್ಪ ಅಮ್ಮಗ ಎಲ್ಲ ಇವ್ರು ಹಿಂಗಂದ್ರು, ಹಿಂಗ್ ಮಾಡಿದ್ರು, ಅವ್ರಿಗೆ ಸಾಕ್ಷಿ ಭಾವದಾಗ ಬರಕ ಆಗುದಿಲ್ಲ. ಇದು ಕೂಡ ಏನ್ ದುಃಖ. ಯಾಕಂದ್ರೆ ಈ ಕಲಿಯುಗದಾಗ ಯಾರ ಮಕ್ಕಳಿರ್ಲಿ ಅವ್ರ ಏನದ दुखा पड़ा था दुखा पड़ा था सत्युग में जो बच्चे होंगे सुख देने वाले होंगे. ಸತ್ಯುಗದಾಗ ಯಾರ ಮಕ್ಳು, ಪ್ರಜಾ ಮಕ್ಳಿರ್ಲಿ, ರಾಜನ ಮಕ್ಳಿರ್ಲಿ, ಅವ್ರೆಲ್ಲರೂ ಏನ್ ಕೊಡ್ತಾರ? ಸುಖ ಕೊಡ್ತಾರ. अभी तुम बच्चे जानते हो बेहद का बाप बेहद का सुख का वर्षा दे रहे हैं. बरोबर हम आयुष्मान धनवान भी बनेंगे. अभी कोई भी कामना दिल में नहीं रखने. ಈಗ ಮನುಷ್ಯ ಜೀವನಕ್ಕೆ ಏನ್ ಆಶೆಗಳನ್ನ ನಾವ್ ಇಲ್ಲಿವರೆಗೆ ಪಟ್ಟಿದ್ವಿ ಬಾಬಾ ಸಿಗೋಕ್ಕಿಂತ ಮೊದ್ಲು, ಆ ಯಾವ ಆಶೆನೂ ಇಟ್ಕೋಬೇಡಂತಾರ ಬಾಬಾ. ಏನೇನೋ ಏನೇನೋ ಮಾಡ್ಬೇಕು, ಏನೇನೋ ಆಗ್ಬೇಕು, ಹಿಂಗ ಅನುಭವಿಸ್ಬೇಕು, ಇವ್ರನ್ನ ಖುಷಿ ಪಡಿಸ್ಬೇಕು, ಇವ್ರಿಗೆ ದಂಡಿ ಹಚ್ಬೇಕು, ಇದನ್ನ ಪೂರಾ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿವಲ್ಲ, ಇವ್ ಯಾವ ಆಶೆನೂ ಇಟ್ಕೋಬೇಡ್ರಿ. ಯಾಕಂದ್ರೆ ಇದು ಬದಲಾಗುವ ಜಗತ್ತು. ಕಲಿಯುಗದಲ್ಲಂತೂ ಬದಲಾವಣೆ ಬಹಳ 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 ತೀವ್ರಿದೆ. ಇದು ಆಕಸ್ಮಿಕ ಜಗತ್ತು. ಇಲ್ಲ ಆಕಸ್ಮಿಕ ಘಟನೆಗಳು ಬಹಳ ತೀವ್ರವಾಗಿ ನಡೀತದ. ನೀ ಇಷ್ಟ ಅಪೇಕ್ಷೆ ಪಡ್ತೀಯಲ್ಲ, ಹಂಗ ಆಗುದಿಲ್ಲ. ಹಂಗ ಆದ್ರೂ ದುಃಖಿ ಆಗ್ತಿ, ಆಗಿಲ್ಲ ಅಂದ್ರೂ ದುಃಖಿ ಆಗ್ತಿ. ಅದಕ್ಕೆ ನೀ ಆ ಮೊದ್ಲೇ ಮಾತು ಹೇಳ್ತಾರ ಬಾಬಾ, ನೀ ಇಂಥ ಆಶೆಗಳನ್ನ ಇಟ್ಕೊಳಕ್ ಹೋಗ್ಬೇಡ. ಮಕ್ಕಳದ್ದು ಬಿಸ್ನೆಸ್ ಸರಿ ಇರ್ಲಿಲ್ಲ ಅಂದ್ರೂ ಚಿಂತಿ, ಎಜುಕೇಶನ್ ಒಳಗೆ ಏರಾಪೇರ ಆದ್ರೂ ಚಿಂತಿ. ಯಾಕಂದ್ರೆ ನನ್ನ ಮಗು ಅದನಂತ್ರ ಹಿಂಗ ಇರ್ಬೇಕಂತ ನಾ ಏನ್ ಮಾಡ್ತೀನಿ, ಇವ್ರು ಹಿಂಗ ಇರ್ಬೇಕು ಅಂತ ಇಮೇಜ್ ಕ್ರಿಯೇಟ್ ಮಾಡ್ತೇನೆ. ಆ ಇಮ್ಯಾಜಿನೇಷನ್ ಹೊರತಾಗಿ ಏನಾರ ಅಲ್ಲಿ ಕಾಣಕತ್ತು ಅಂತಂದ್ರ ನನಗೆ ತಡ್ಕೊಳಕ ಆಗೋದಿಲ್ಲ. तुम्हारी सब कामनाएं सत्युग में पूरी होनी है. हाँ, ನಿಮ್ಮ ಇಚ್ಛಾ ಪೂರ್ಣ ಆಗ್ತವ ಎಲ್ಲಿ? इस नरक में कोई भी कामना नहीं रखने है. ಇದು ನರಕ. ಈ ನರಕದಾಗ ಯಾವ ಇಚ್ಛೆಗಳನ್ನ ಇಟ್ಕೋಬೇಡ. ವಿಶ್ವ ನಾಟಕ ಅನುಸಾರ ಒಂದ್ ರೋಲ್ ಇದೆ. ಆ ರೋಲ್ ಮೊದಲು ವಿದ್ಯಾರ್ಥಿ ಜೀವನದೊಳಗ, ಸ್ಕೂಲ್ ಒಳಗ ಒಳ್ಳೆ ಸ್ಟೂಡೆಂಟ್, ಆದ್ರೆ ಅವ್ರು ಮುಂದಾಗ್ಬೇಕಾಗಿದೆ ಏನು, ಆಟೋ ಡ್ರೈವರ್ ಆಗ್ಬೇಕಾಗಿದೆ, ಅಥವಾ ಏನೋ ಒಂದ್ ಸಣ್ಣ ಮಾಲ್ ಒಳಗ ಕೌಂಟರ್ ಒಳಗ ರಿಸೆಪ್ಷನಿಸ್ಟ್ ಆಗ್ಬೇಕಾಗಿದೆ. ಆಸ್ಪತ್ರೆ ಒಳಗೋ ಎಲ್ಲೋ ರೋಲ್ ಆಗೈತೆ ಅವ್ರಿಗೆ. ಅವ್ರಪ್ಪ ಅಮ್ಮ ಏನ್ ಕನ್ಸ್ ಕಾಣ್ತಾರ? ದೊಡ್ಡ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ನಂತರನೇ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅನ್ಕೊಳ್ಳೋದ್ರಿಂದ ದುಃಖ ಅವರಿಗೆ ಆಗ್ತದೆ ಹೊರತಾಗಿ ಅವ್ರ ರೋಲ್ಗಳಿಗೆ ಏನ್ ನಿಯತಿ ಒಳಗೈತಿ ಅದನ್ನ ಎಂದಿಗೂ ಬದಲಾಯಿಸಕ ಸಾಧ್ಯ ಇಲ್ಲ. ಅದಕ್ಕೆ ಇಚ್ಛೆಗಳು ಬಹಳ ಈ ಹುಟ್ಟುತ್ತಿದ್ದಂಗೆ ಶುರು ಮಾಡುದು, ಇವಳನ್ನ ಹಿಂಗ ನಾ ಕಾಣ್ಬೇಕು, ಹಿಂಗ ಆಗ್ಬೇಕು. ಯಾಕೆ ಆಗಕ್ಕಾಗಲ್ಲ, ಯಾಕೆ ಸಾಧ್ಯ ಇಲ್ಲ ಅಂತ ಇದು ಅಜ್ಞಾನದೊಳಗೆ ಹಿಂಗ ಆಗ್ಬೇಕು, ಹಿಂಗ ಆಗ್ಬೇಕು. ಅದಕ್ಕೆ ಏನಂತಾರೆ ಬಾಬಾ, इस नरक में कोई भी कामना नहीं रखनी है. ಹಿಂಗ ಆಗ್ತಾಳಂತ, ಹಿಂಗ ಆಗ್ತಾನಂತ, ನಾವ್ ಹಿಂಗ್ ಆಗ್ಬೇಕು ಅಂತ ಹೇಳಿ ಎಷ್ಟು ಮಾಡಿದ್ವಿ, ಎಷ್ಟು ಹಾಕಿದ್ವಿ, ಇದು ಹಿಂಗ ಆಯ್ತಲ್ಲ ಅಂತ ಏನಾಗ್ತದ? ದುಃಖನೇ ಸಿಕ್ಕದ ಹೊರತಾಗಿ ಬಾಬಾ ಹೇಳ್ತಾರೆ ಯಾಕಂದ್ರೆ ನರಕದಾಗ ಎಲ್ಲಾ ಉಲ್ಟಾನೇ ಆಗೋದು, ಎಲ್ಲಾನು ವಿಪರೀತ ಆಗ್ತಾವ. ಅಂದ್ಮೇಲೆ ನೀವು ಕಾಮನಾನೇ ಕಾಮನಾನೇ ಇಡ್ಬೇಕಂತ ಹೇಳ್ತಾರೆ. ಧನ್ ಕಿ भी ಕಾಮನಾ नहीं रखो. ನನ್ನ ಹತ್ರ ಇಷ್ಟು ಧನ ಇರ್ಬೇಕು, ನನ್ನ ಹತ್ರ ಇಷ್ಟು ದುಡ್ಡು ಬರ್ಬೇಕು, ಇಷ್ಟು ಪ್ರಾಫಿಟ್ ಆಗ್ಬೇಕಂತ ಅದಲ್ಲ. ಆ ಧನದ ಇಚ್ಛಾ ಇಡಬೇಡ. ಯಾಕಂದ್ರೆ ಒಂದ್ ಕ್ಷಣ ಮ್ಯಾಚ್ ಬಾಕ್ಸ್ ತರಕ್ಕೂ ದುಡ್ಡು ಇರುವುದಿಲ್ಲ, ಒಂದೊಂದ್ ಕ್ಷಣ ಒಂದ್ ಆಟೋ ಡ್ರೈವರ್ ದುಡ್ಡು ಕೊಡಕ್ಕೂ ಇರುವುದಿಲ್ಲ, ಒಂದೊಂದ್ ಕ್ಷಣ ದುಡ್ಡು ಹೆಂಗ್ ಬಳಸ್ಲಿ, ಏನ್ ಮಾಡ್ಲಿ ಅಂತ ಐಡಿಯಾ ಹೊಳೆಯುವುದಿಲ್ಲ, ಅಷ್ಟು ಧನ ಇರ್ತದೆ.
ಅದು ಏನದ ಅದು ಅಷ್ಟೇ ಇರ್ತದೆ, ಎಷ್ಟು ಪೈಸಾ ಇರ್ಬೇಕು ಅಷ್ಟೇ ಇರೋದು. ಅದು ಬಾಬಾ ಹೇಳ್ತಾರೆ, ಇಷ್ಟು ಈ ದುಡ್ಡು ಇಲ್ಲಲ್ಲ, ದುಡ್ಡು ಇದ್ದಿದ್ರೆ ಹಂಗ್ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ, ಇವೆಲ್ಲ ಭ್ರಮೆ ಮಾತ್ರ. ಅದಕ್ ಬಾಬಾ ಅಂತಾರ, ಧನ ಇಷ್ಟ ಇರ್ಬೇಕು ಇಷ್ಟ ಇರ್ಬಾರ್ದು ಅಂತೇಳಿ ಅನ್ನಂಗಿಲ್ಲ. ಇಷ್ಟ ಇರ್ಬೇಕು, ಇಷ್ಟು ಬಂದ್ರು ಚಲೋ, ಈ ತರ ಎಲ್ಲ ಬರ್ಬೇಕು, ಇಲ್ಲರೇ ದನ ಬಿಟ್ಬೇಕು ಅಂತದಲ್ಲ. ಈ ಆಶೆನು ಹಾ ಬಹುತ್ ಧನ್ ಬಡೀ ನೌಕರಿ ಮಿಲೆ, ಇದೇ ಆಶೆ, ಇವೇ ಆಶೆಯಿಂದನೇ ಮನುಷ್ಯ ಇಷ್ಟು ತತ್ತರಿಸಿ ಹೋಗ್ತಾನಲ್ಲ, ಅವನು ವಾಪಸ್ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಪ್ರಗತಿನೇ ಆಗಲ್ಲ. ಯಾಕ ಹುಚ್ಚಡಿತದ ಏನಂತ, ಇಷ್ಟು ಧನ ಇರಬೇಕು, ಇಷ್ಟು ಗಳಿಕೆ ಆಗಬೇಕು, ಇಷ್ಟು ನಾನು ಬ್ಯಾಲೆನ್ಸ್ ನೋಡಬೇಕು ನನ್ನ ಕಣ್ಣಿನಿಂದ ಅಥವಾ ಪಾಸ್ಬುಕ್ ಒಳಗ. ಬಡಿ ನೌಕರಿ ಮೇಲೆ ಮತ್ತ ಆಶೆ ಏನು, ನನಗರೆ ಸಿಗ್ಬೇಕು ಇಲ್ಲ ಮಕ್ಕಳಿಗರೆ ಸಿಗ್ಬೇಕು, ಇಂಥದೇ ನೌಕರಿ ಸಿಗ್ಬೇಕು, ಇವ್ರು ಇದೇ ಫೀಲ್ಡಿಗೆ ಹೋಗ್ಬೇಕು. ಬಾಬಾ ಹೇಳ್ತಾರ, ಈ ನರಕದೊಳಗೆ ಇವ್ ಯಾವ ಇಚ್ಛಾ ಮುರುಡಾಗುದಿಲ್ಲ. ನೀ ಇಚ್ಛಾ ಇಡು ಬಿಡು, ಅವ್ರು IIT-ಗೆ ಹೋಗೋದಿದ್ರೆ ಅವ್ರು ಹೋಗ್ತಾರ, ಅವ್ರು ಹೋಗ್ತಾರ. ಅದಕ್ಕೆ ಬಾಬಾ ಅಂತಾರೆ ಏನಂತ, ಇಂಥದೇ ನೌಕರಿ ಸಿಗ್ಬೇಕಂತಾನು ಏನ್ ಮಾಡ್ಬೇಡ, ಇಚ್ಛಾ ಇರ್ಬೇಡ. ಯಹವಿ ಜಾಸ್ತಿ ತಮ್ಮನ್ನ ನೈ ರಕ್ಕನ, ಯಾರ ತರದ್ದು ಇಚ್ಛೆಗಳನ್ನ ಇರ್ಬೇಡ. ಪೇಟು ಏಕ್ ಪಾವ್ ರೋಟಿ ಖಾತ, ಹೊಟ್ಟಿಗೆ ಎಷ್ಟು ಬೇಕು ಒಂದು ಪಾವ್ ಹಿಟ್ಟು ಬೇಕು, ಅದ್ರ ಆಶೆ ಎಷ್ಟು ಪಡುದು. ಜಾಸ್ತಿ ಲೋಭ ಬಿ ನಹಿ ರಹನಾ. ಬಾಬಾ ಹೇಳ್ತಾರೆ, ಈ ಬುದ್ಧಿಯನ್ನ ಲೋಭದಾಗ ಕುಡಿಸ್ಬೇಡ್ರಿ ಇದಕ್ಕ. ಯಾಕಂದ್ರೆ ಸುಖಿ ಇರಲ್ಲ, ತೃಪ್ತಿ ಇರುವುದಿಲ್ಲ, ಸಮಾಧಾನ ಇರಲ್ಲ. ಆಶೆಯಿಂದ. ಅದಕ್ಕೆ ಏನಂತಾರ ಬಾಬಾ, ನಾವ್ ಅನ್ಕೊಂಡಿರ್ತೀವಿ ನಾ ದುಡ್ದಿನಿ ಅಂತ ದುಡ್ಡು ಬಂದದ. ದುಡಿಯುವುದು ದುಡ್ಡು ಬರುದು ಇದು ಡ್ರಾಮಾದಾಗ ಮುಂದದ. ನಾ ಆಶೆ ಪಟ್ಟು ದುಡ್ದೀನಿ ಅದಕ್ ಬಂದದಂತ ಹಂಗೇನಿಲ್ಲ. ಅದನ್ನ ಎಕ್ಸ್ಟ್ರಾ ಆಶೆ ಪಟ್ಟಿ ಅಲ್ಲ, ಬರುದಂತೂ ಬರೋದೈತೆ ಧನ. ಅದನ್ನ ಆಶೆ ಪಟ್ಟು ದುಡ್ಡಿ ಅದಕ್ಕೆ ನಿಮ್ ದುಡ್ಡು ಇದ್ರು ಏನಾಗಲ್ಲ, ಸಮಾಧಾನ ಆಗೋದಿಲ್ಲ, ತೃಪ್ತಿ ಇಲ್ಲ ಒಳಗಡೆ. ಯಾಕಂದ್ರೆ ಅದ್ರ ಜೊತೆ ಏನ್ ಜೋಡಿಸೀನಿ, ದುಡಿಯೋದ್ರ ಜೊತೆಗೆ ಆಶೆಯನ್ನ ಜೋಡಿಸಿ ದುಡದೆ ಅದು ಅಜ್ಞಾನದೊಳಗ. ಪಾವಂತನ ಹೊಟ್ಟಿಗೆ ಒಂದ್ ಪಾವು ರೊಟ್ಟಿ ಬೇಕು. ಎಷ್ಟು ಲೋಭದಾಗ ಹೋಗ್ತೀರಿ, ಇಷ್ಟು ಜಾಸ್ತಿ ಇಚ್ಛೆಗಳು ನಿಮ್ಮೊಳಗ. ಅಂದ್ರ ಇಷ್ಟು ಇಚ್ಛೆ ಒಳಗ ಬುದ್ಧಿಯಲ್ಲಿ ಏನ್ ಮಾಡಿಸ್ಬೇಡ್ರಿ, ಸಿಗಿಸ್ಬೇಡ್ರಿ. ಜಾಸ್ತಿ ದನ್ ಹೋಗ ತೋಗ ಕತ್ ಮೋನಾಗಿ. ಬಾಬಾ ಅಂತಾರ, ನೀನ್ ಹತ್ರ ಬಹಳ ದುಡ್ಡು ಕೂಡಿಡ್ಬೇಕಂತೀಯಲ್ಲ, ಆ ದುಡ್ಡನ್ನ ನೀನು ಏನೇನ್ ಕನ್ವರ್ಟ್ ಮಾಡ್ತಿ, ಅಸೆಟ್ ಅಲ್ಲೇ ಬದಲಾವಣೆ ಮಾಡಿ, ಹೊಲಾರ ತಗೋ ಮನೆಯರ ತಗೋ, ನಿನಗ ಆಗುದಿಲ್ಲ ಅಂತ. ಅದು ನಿಂತಾಗಲ್ಲ, ನಿನ್ ಕೆಲ್ಸಕ್ಕಂತೂ ಬರುದಿಲ್ಲ. ಅಂದ್ಮೇಲೆ ಅವು ಖತಮಾಗಿ ಹೋಗ್ತಾವ. ಬಚ್ಚೆ ಜಾನ್ತೆ ಹೇ ಬಾಬಾ ನಮಗೂ ಸ್ವರ್ಗ ಬಂದಂತೆ. ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ನಮ್ಗೆ ಏನ್ ಮಾಡ್ಲಿಕ್ಕೆ ಬಂದಾರ, ಸ್ವರ್ಗದ ಸಿಕ್ ಮಾಡತ್ತ. ಬಾಬಾ ಕೇತೆ ದೇ ದಾನ್ ತೋ ಚೂಟೆ ಗ್ರಹಣ, ನಾನು ಸ್ವರ್ಗದ ಮಾಲೀಕ್ ಮಾಡಕ್ ಬಂದಿ ನಿಮಗ. ಆ ಬುದ್ಧಿಯಲ್ಲಿ ಈ ಇಚ್ಛೆಗಳು ಇಟ್ಕೊಂಡಿರಲ್ಲ, ಇಷ್ಟು ಧನ ಬೇಕು, ಮಕ್ಕಳಿಗೆ ನೌಕರಿ ಇರ್ಬೇಕು, ಮನಿ ಹಿಂಗಿರ್ಬೇಕು, ಜೀವನ್ ಹಿಂಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಎಲ್ಲಾ ಇಚ್ಛೆಗಳನ್ನ ನನಗ್ ದಾನವಾಗಿ ಕೊಡು, ಅಂದ್ರೆ ನೀನು ಗ್ರಹಣ ದೂರ ಆಗುತ್ತೆ. ಗ್ರಹಣ ಏನು, ಶಾಂತಿ ಅಂತ. ಗ್ರಹಣ ಏನು ಅಂತಂದ್ರ ಇನ್ನಷ್ಟು ಬುದ್ಧಿ ರಾಡಿಯೊಳಗ ಮುಳುಗುದೇನ್ ಸಂಸ್ಕಾರ ಆಗೈತಿಲ್ಲ, ಅದು ಸಂಸ್ಕಾರ ನನಗ ಕೊಟ್ಬಿಡು ಅಂತಾರೆ. ಕೌನ್ಸಾ ದಾನ್ ದೋ, ये 5 विकार है ना, या दान में देने हैं. ಈ ಲೋಭ, ಇನ್ನಷ್ಟು ಅನ್ನುವಂಥದ್ದು, ಈ ಪಂಚ ವಿಕಾರದವಲ್ಲ, ಇದನ್ನ ನನಗೆ ಏನ್ ಮಾಡಿರ್ತಾರ ಬಾಬಾ, ದಾನದಾಗ ಕೊಡ್ರಿ. ಯಾ ದಾನ್ ಮೇ ದೇನೆ ಹೇ ತು ಗ್ರಚಾರಿ ಚೂಚಾಯ. ದಾನದ ರೂಪದಲ್ಲಿ ಎಲ್ಲಿವರೆಗೆ ಕೊಡೋದಿಲ್ವೋ ಅಲ್ಲಿವರೆಗೆ ಗ್ರಹಚಾರಿ ದೂರ ಆಗುದಿಲ್ಲ. ಅವ್ರು ತುಮ್ 16 ಕಲ ಸಂಪೂರ್ಣ ಪಂಚಾರ, ದಾನ ಕೊಡ್ರಿ ನಿಮ್ ಗ್ರಹಚಾರಿ ದೂರ ಆಗ್ತದ, ಮತ್ತ 16 ಕಲ ಸಂಪೂರ್ಣರಾಗ್ತೀರಿ. ತುಮ್ ಜಾನ್ತೆ ಹೋ ಹಮ್ಕೋ ಸರ್ವಗುಣ ಸಂಪನ್ನ 16 ಕಲ ಸಂಪೂರ್ಣ ಯಹಾ ಬನ್ನ ಹೇ. ಅದಕ್ಕೆ ನಿಮಗ್ ಗೊತ್ತಿದೆಯಲ್ಲ, ನಾವೀಗ ಸರ್ವಗುಣ ಸಂಪನ್ನರು 16 ಕಲ ಸಂಪೂರ್ಣರು ಎಲ್ಲಿ ಆಗ್ತೈತದೆಲ್ಲ. ಬಾಬಂತಾರೆ ಇದೇ ಜೀವನದಲ್ಲೇ ಆಗ್ಬೇಕಾಗಿದೆ. यही बनना है, 5 विकारों का दान देना पड़ता है बच्चों को. बाबा कहते हैं, मीठे बच्चों आज कोई भी नहीं रखो. ಮನುಷ್ಯ ಜೀವನದೊಳಗ ಕಾಮನ್ಲಿ ಏನ್ ಆಸೆಗಳು ಇದಕ್ ಆಸೆನೆ ಅನ್ನಂಗಿಲ್ಲ. ಮಕ್ಕಳು ಚಂದ ಓದ್ಬೇಕು, ಇದಕ್ ಆಸೆ ಅನ್ನಂಗಿಲ್ಲ ವೀಕ್ನ್ಯಾಗ. ಅದು ಕಾಮನ್ ಅದ್ರಿ, ಅದು ಇರಬೇಕಂತಾರ. ಈಗ ಬಾಬಾ ಹೇಳ್ತಾರೆ, ಮಗ ಹಿಂಗ ಆಗ್ಬೇಕು, ಇಷ್ಟೇ ಮಾರ್ಕ್ಸ್ ತಗೋಬೇಕು, ಇವ್ನ್ ಇದೇ ತರ ಬೆಳಿಬೇಕು, ಹಿಂಗ ಮಾತ್ ಕೇಳಬೇಕು ಅನ್ನೋದು ಇಲ್ಲಿನ್ ಭ್ರಮೆ ಅಂತಾರ ಬಾಬಾ.
ನೀ ಅವ್ನ ಆಕ್ಟಿಂಗ್ ಏನದ ಅವ್ನ ಆಕ್ಟಿಂಗ್ ಮಾಡ್ತಾನ. ನೀನು ನೀ ಹಿಂಗ ಆಸೆ ಇಡ್ತೀಯಲ್ಲ ಆ ಗೊಂಬೆಯನ್ನು ಹಿಂಗ ನೋಡ್ಬೇಕು ಅಂತ. ಮತ್ತೆ ಯಾವ ಆಶೆಯನ್ನು ಸಿವಾಯೇ ಬೇಹದ್ಗೆ ಭವಸೆ ಬೇಹದ್ಗ ವರ್ಸ ಲೇನೇಕ. ಒಂದ್ ಆಸೆ ಬಿಟ್ಟು ಯಾವ ಆಸೆನೂ ಇರುವಂಗಿಲ್ಲ. ಈಗ ಯಾರೇ ಅದಾರಲ್ಲ ಬಾಳ ಪರೇಶಾನ್, ಬಾಳ ಹುಚ್ಚಿಡ್ದವ್ರಂಗ ಬಾಳ ತ್ರಾಸ ಮಾಡ್ಕೊತಿರ್ತಾರೆ. ಏನ್ ಅರ್ಥ? ಅವರು ಸ್ಟವ್ ಹ್ಯಾಪಿ ಹ್ಯಾಪಿ ಐತಿ. ಯಾರಂಗ? ಸತ್ಯ ಹರಿಶ್ಚಂದ್ರನಂಗ. ಸತ್ಯ ಹರಿಶ್ಚಂದ್ರ ಒಂದೇ ಸ್ಟೋರಿ ಮುಕ್ತ ರೂಪದಲ್ಲಿ ಒಂದ್ ಶ್ರದ್ಧೆ ಒಳಗ ಒಂದ ಕತಿ ಕೇಳಿ, ಒಂದ್ ಸೈಡ್ ಸ್ಟೋರಿ ಅದದು. ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಏನ್ ಮಾಡಿದಂತ. ಎಲ್ಲರೂ ಯಾಕೆ ಹಂಗ ಮಾಡುದಿಲ್ಲ? ಹಂಗ್ಯಾರ್ ಕಳ್ಕೊತಾರ ಸತ್ಯಕ್ಕಾಗಿ? ಸತ್ಯ ಹೇಳ್ಬೇಕಂತೇನಿಲ್ಲ, ಸುಳ್ಳು ನಡಿತೈತಿ. ಸುಳ್ಳೇ ನಡೀತದಂತಂದ್ಮೇಲೆ, ಸುಳ್ಳು ಚಲಾವಣೆ ಐತಂದ್ಮೇಲೆ ಸತ್ಯಕ್ಕಾಗಿ ಅವನ್ ತರ ಕಳ್ಕೊಳ್ದ ಏನ್ ಜೊತೆ ಉಲ್ಟಾ ಹಿಂಗ್ ಹೋಗ್ತಾರ. ಸತ್ಯ ಹರಿಶ್ಚಂದ್ರನಿಗೆ ಕಷ್ಟ ಬಂದದ್ದು ಸತ್ಯ ನುಡಿದಕ್ಕಲ್ಲ, ಕಷ್ಟ ಬಂದಿದ್ದು ಸತ್ಯವಂತ ಅನಿಸ್ಕೋಬೇಕನ್ನುವಂತ ಲೋಭಕ್ಕಾಗಿ, ಅವನ ಆ ವಿಪರೀತ ಇಚ್ಛೆಗಾಗಿ ಅಷ್ಟು ದಂಡವನ್ನ ಮುಗಿಸ್ಬೇಕಾಯ್ತು. ಹಂಗೇನೆ ಬಾಬಾ ಹೇಳ್ತಾರ, ಐಡೆಂಟಿಟಿ ಜೊತೆಗೆ ಜೀವಿಸ್ಬೇಡ್ರಿ, ನಾವು ಆದರ್ಶ ಅನ್ಸ್ಕೋಬೇಕು. ನಾನು ಒಳ್ಳೆ ಹೆಣ್ಮಗಳಂತ ಅನ್ಸ್ಕೋಬೇಕು, ನಾವು ಒಳ್ಳೆ ಮಗಳಂತ ಅನ್ಸ್ಕೋಬೇಕು, ಒಳ್ಳೆ ಹೆಂಡತಿ ಅನ್ಸ್ಕೋಬೇಕು, ಒಳ್ಳೆ ಪತಿ ಅನ್ಸ್ಕೋಬೇಕು. ಹ ಒಬ್ಬ ದೇವತಾ ಅಂತ ಹೇಳಿ ಜೀವನ ಮಾಡೋದು ಬೇರೆ. ಯಾಕಂದ್ರೆ ದೇವತೆಗಳಿಗೆ ಅನ್ಯಾಯದ ವಿರುದ್ಧ ಏನ್ ತೋರಿಸಿದಾರ ಎಲ್ಲಾ ಕಥೆಯೊಳಗನು, ಪುರಾಣದೊಳಗ ದೇವಿ ದೇವತೆಗಳು ಯಾಕೆ ಬಾಬಾ ದೇವತಾ ಆಗುವಂತಾರಂದ್ರ, ದೇವಿ ದೇವತೆಗಳು ಅನ್ಯಾಯದ ವಿರುದ್ಧ, ತಮ್ಮ ಒಳಗಿನ ಆಶೆಗಳ ವಿರುದ್ಧ ಏನ್ ಮಾಡ್ಯಾರ? ಯುದ್ಧ ಮಾಡಿದಾರ. ಮನುಷ್ಯರು ಏನ್ ಮಾಡ್ತಾರ? ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೋತಾರೆ. ಯಾಕ? ನಾವ್ ಒಳ್ಳೆ ಅನ್ಸ್ಕೋಬೇಕು ಅಂತ. ಒಳಗೆ ಏನಾರ ಇರ್ಲಿ, ಹೊರಗೆ ಏನ್ ಅನ್ಸ್ಕೋಬೇಕು? ಒಳ್ಳೆ ಅನ್ಸ್ಕೋಬೇಕು, ಒಳ್ಳೆ ಅಪ್ಪ ಅನ್ಸ್ಕೋಬೇಕು, ಒಳ್ಳೆ ಅವ್ ಅನ್ಸ್ಕೊಳ್ಳೋ ಅನ್ನೋದ್ರೊಳಗ ಎಷ್ಟೊಂದು ವ್ಯಾಲ್ಯೂಸ್ ಗಳನ್ನ ಕಳ್ಕೊಂಡು ಜೀವನ ಮಾಡ್ತಾರೆ. ಅದಕ್ ಬಾಬಂತಾರೆ ಯಾವ ತರದ ಇಚ್ಛೆಗಳನ್ನ ಇಡ್ಬೇಡ್ರಿ. ಒಂದೇ ಒಂದ್ ಇಚ್ಛೆ ಇರ್ಬೇಕು, ಬೇಹದ್ದಿನ ಬಾಬಾ ಬಂದಾರ, ಬೇಹದ್ದಿನ ಆಸ್ತಿ ತಗೊಳ್ದೆ ಖರೆ ಅದಾದ್ಮೇಲೆ ಪೂರಾ ತಗೋಬೇಕಂತ. ಸಿಕ್ಕಷ್ಟಲ್ಲ, ಪೂರಾ ತಗೋಬೇಕು. ಬಾಕಿ ತೋಡಾ ಸಮಯ ನಿಮ್ಗೆ ಇದನ್ನು ಅನುಭವ ಮಾಡಕ್ಕೂ ಟೈಮ್ ಎಷ್ಟೈತಿ? ಸ್ವಲ್ಪ ಟೈಮ್ ಐತಿ. ಈ ಮಾನವ ಜೀವನದೊಳಗ ಅಲೌಕಿಕ ಜೀವನ ಅನುಭವ ಮಾಡೋದು, ಫರಿಸ್ತಾ ಜೀವನ ಅನುಭವ ಮಾಡೋದು, ಬ್ರಾಹ್ಮಣ ಜೀವನ ಅನುಭವ ಮಾಡೋದಲ್ಲ, ಅದು ಸ್ವಲ್ಪ ಟೈಮಿಗೆ ಐತಿ. ಅದಕ್ಕೆ ಈ ಸಮಯನೂ ಕೂಡ ಎದ್ರಾಗ ಕಳಿಬೇಡ್ರಿ, ಮನುಷ್ಯ ಜೀವನ ಮಾಡ್ಬೇಡ್ರಿ. ಮನುಷ್ಯನ ರೋಲ್ ಅದ, ಡ್ರೆಸ್ ಏನದ ಮನುಷ್ಯಂದದ, ಅದ್ರ ಜೀವನ ಆಶಾ ಏನಿರ್ಬಾರ್ದು, ಮನುಷ್ಯನ ತರ ಇರ್ಬಾರ್ದು. गाया भी जाता बहुत गई तोड़ी रही, तोड़ी में भी तोड़ी रही. ಗಾಯನ ಏನು? ಕಲಿಯುಗ ಕಾಲಚಕ್ರದ ಅಂತಿಮದೊಳಗ ಸ್ವಲ್ಪ ಉಳಿದಾಗ ಭಗವಂತನ ಜೊತೆಗೆ ಪಾತ್ರ ನಡೀತದ, ಭಗವಂತನ ಜೊತೆಗೆ ಅರಿವಿನ ಜೀವನ ನಡೀತದ. ಮಾನವ ಜನ್ಮ ಎಷ್ಟ್ ಚಂದ ಹೇಳ್ಯಾರ, ಎಷ್ಟ್ ಚಂದ ಹಾಡ್ಯಾರ. ಮಾನವ ಜನ್ಮ ಕೊನೆಯ ಜನ್ಮ ಅರಿವಿನ ಜನ್ಮ. ಕೊನೆಯ ಜನ್ಮ ಅಂತಂದ್ರ ಪೂರಾ ನಮ್ಮ ಏನಿದು ಮಾನವ ಜೀವನದೊಳಗ ಇರುವಾಗ್ಲೇನೆ ಏನ್ ಬಾಬಾ ಸಿಕ್ಕ್ರಲ್ಲ, ಬಾಬಾ ಸಿಕ್ಕ ಮೇಲಿನ ಜೀವನ ಏನೈತಲ್ಲ ಅದು ಅರಿವಿನ ಜೀವನ. ಅರಿವಿನ ಜೀವನ ಏನದಲ್ಲ ಬಹಳ ಕಡಿಮೆ ಟೈಮ್ ಇರ್ತದ, ಅದ್ರೊಳಗ ಅರಿವಿನ ಜೊತೆಗೆ ಇರ್ರಿ ಅಂತ. ಅಂದ್ರೆ ಇದು ಮಾನವ ಜೀವನ ಸತ್ಯ ಅಲ್ಲ, ಇದು ಫಿಲ್ಮ್ ಒಳಗಿನ ಕೇವಲ ಜಸ್ಟ್ ಲೈಟ್ ಶೋ ಅದ. ಇದನ್ನ ಸತ್ಯ ಅನ್ಕೊಂಡ್ ನಾ ಆಸೆ ಒಳಗೆ ಏನಾಗ್ಬಾರ್ದು, ಮುಳುಗಬಾರ್ದು ಅನ್ನುವ ಅರಿವಿನ ಜೀವನ ಅದ. ಆಮೇಲೆ ಇದು ಕೂಡ ಬಹಳಷ್ಟು ಹೋಗಿದೆ ಅಂತಾರ ಬಾಬಾ. ಇರುವುದೇ ಸ್ವಲ್ಪ ವಿಶ್ವ ನಾಟಕದಾಗ ಆ ಟೈಮ್ ಏನದ ಸ್ವಲ್ಪ, ಸ್ವಲ್ಪರೊಳಗನು ಬಹಳಷ್ಟು ಹೋಗಿದೆ, ಅದ್ರಾಗೂ ಸ್ವಲ್ಪ ಮಾತ್ರ ಉಳಿದಿದೆ ಅಂತಾರ. ಬಾಕಿ ಥೋಡಾ ಸಮಯ ಇಸ್ ವಿನಾಶ್ ಮೇ ಹೇ, ಅಷ್ಟು ಸಮಯ ಎದುರಾಗೈತಿ ವಿನಾಶದೊಳಗ. ಎದುರು ವಿನಾಶದೊಳಗ ಯಾವ ದೇಶ ಅಂತಾಗುದು, ಯಾವ ಡ್ಯಾಮ್ ಹೊಡೆಯೋದು, ನನ್ ಸ್ಥಿತಿಗೂ ಆ ಡ್ಯಾಮ್ ಹೊಡೆಯೋದಕ್ಕೂ ಬೆಳೆ ಹಾನಿ ಆಗೋದಕ್ಕೂ ಸಂಬಂಧ ಇಲ್ಲ. ಈ ಡ್ರಾಮಾದಲ್ಲಿ ಮುಂದಿದೆ ಅದು ಆಗ್ತದ. ವಿನಾಶ ಆಗಕ್ಕ ಅದು ಉಳಿದ ಟೈಮ್ ಹೋಗ್ತದಂದ್ರ, ಈಗ ನಮ್ಮ ಹೆಸರು ತಗೊಂಡ್ ನನ್ಗೆ ಇಟ್ಟಂತ ಹೆಸರಿನ ಜೊತೆಗೆ ನನಗ್ ಬಹಳ ಇಚ್ಛಾ ಐತಿ, ಪ್ರೇಮ ಐತಿ. ಪ್ರೇಮ ಇಲ್ಲ, ಇಚ್ಛಾ ಐತಿ, ಆಶೆ ಐತಿ, ಲೋಭ ಐತಿ. ಏನಂತ? ಇದು ಚಲೋ ಹೆಸರು ಅನ್ಸ್ಬೇಕು ಅಂತ. ಈ ಹೆಸರೇನ್ ನನ್ ರೂಲಿಗೆ ಇಟ್ಟಾರಲ್ರಿ, ಇದು ಚಲೋ ಹೆಸರು, ಇದಕ್ಕೆ ಹೆಸರು ಮಾಡಿಸ್ಬೇಕು ಅಂತ ಇಚ್ಛಾ ಐತಿ. ಈ ಹೆಸರಿಗೆ ನಾ ಅನ್ಕೊಂಡಂಗಿಲ್ಲ, ಆ ಒಂದ್ 4 ಜನ ಅದಾರ ಈ ಹೆಸರು ತಗೊಂಡ್ ಏನ್ ಮಾಡ್ತಾರ? ನಿಂದನೆ ಮಾಡ್ತಾರ.
ಆ ನಿಂದನೆಯನ್ನ ಮಾಡುವಾಗ ಈ ಮನಸ್ಸಿಗೆ ಏನ್ ತಳಮಳ ಆಗ್ತದಲ್ಲ, ಅದು ವಿನಾಶ ಆಗ್ಬೇಕು. ಅದು ಅಂತ ಆಗ್ಬೇಕು. ಯುದ್ಧನೇ ಆಗ್ತದದ ಹೇಳ್ಬಾರ್ದು. ಇಲ್ಲಿ ಒಳಗಡೆ ಏನ್ ನಡೀತದೆ, ಬಿರುಗಾಳಿ ಬೀಸ್ತಂದ್ರದು ಹೇಳಬಾರ್ದು. ಎಂತ ಬಿರುಗಾಳಿ, ನನಗಿವ್ರು, ಯಾಕಂದ್ರ ನನ್ನ ಹೆಸರಿಗೆ ಅಂತ ನಾವ್ ಯಾರು ಅನ್ನಲ್ಲ, ಯಾಕಂದ್ರೆ ಹೆಸರೇ ನಾ ಆಗ್ಬಿಟ್ಟಿನಿ, ನಾನಾ ಹೆಸರಾಗಿನಿ. ನನಗಿವ್ರು ಹಿಂಗ ಅಂದ್ರಲ್ಲ, ಹಿಂಗ ಅಂದ್ರಲ್ಲ ಅಂತ. ಅದಕ್ಕೆ ಏನಂತಾರ ಬಾಬಾ, ಬಾಕಿ ಥೋಡಾ ಸಮಯ ಇಸ್ ವಿನಾಶ್ ಮೇ ಹೈ. ಬರೀ ಈ ಐಡೆಂಟಿಟಿ ಕ್ರೈಸಿಸ್ ಅಂತ, ಈ ಐಡೆಂಟಿಟಿ ಜೊತೆಗೆ ಬದುಕಾಕತ್ತೀವಿ. ನನ್ಗೆ ಸಿಕ್ಕಂತ ಸಾಮಾನ್ ಜೊತೆಗೆ ನಾನ ಅನ್ಕೊಂಡು, ನಾನ್ ಸ್ತ್ರೀ ಇದೀನಿ, ಹೆಣ್ಮಕ್ಳಿಗಂದ್ರೆ ನನ್ ತಲೆನೇ ಕೆಡ್ತದ. ಹಿಂಗಿತ್ತು ಮೊದ್ಲಿತ್ತು ಖರೇನೆ. ಆದ್ರೆ ಬಾಬಾ ಅಂತಾರ ಅದು ದೇಹಾಭಿಮಾನ, ಪಕ್ಕ ದೇಹಾಭಿಮಾನ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ರೋಲ್ ಅದ. ನನ್ನ ಹೆಸರಿಗೆ, ನಮ್ಮ ಮಗಳ ಹೆಸರಿಗೆ, ನಮ್ಮ ಮಗಳಿಗೆ ಅಂತಾರೆ, ನನ್ ಕಳ್ಕೊಳಕ್ ಆಗಲ್ಲ. ಅದಕ್ಕ ಆ ಐಡೆಂಟಿಟಿ, ಆ ಗುರುತಿನೊಂದಿಗೆ ನನ್ ಜೀವನ ನಡೆದು, ಇವ್ರ ಅದಾರ, ಇವ್ರೇ ನಂದು, ಇದು ನಂದು, ಇವ್ರು ನನ್ನವರು ಅಂತ. ಅವ್ರಿಗೆ ಏನ್ರ ಅಂದ್ರೆ ಏನಾಗ್ತದ, ಸಿಟ್ಟಾಗ ಬರಲ್ಲ. ಸಿಟ್ಟದು ಆಮೇಲೆ ಲಾಸ್ಟ್ ಸ್ವಲ್ಪ ತೋರಿಸ್ತೈತೆ ಅಷ್ಟೇ. ಒಳಗ ಬೆಂಕಿ ಹತ್ತದ, ಒಳಗ ತಳಮಳ ಏನ ಸುಂಟ್ರ ಗಾಳಿ ಹೇಳ್ದು, ಬಿರುಗಾಳಿನೇ ಬೀಸ್ ಬಿಡ್ತೈತಿ ಹಿಂಗಲ್ಲ ಅಂತ. ಅದಕ್ಕೇನಂತಾರ ಬಾವು, ಸ್ವಲ್ಪ ಟೈಮ್ ಉಳ್ದದ, ಅದು ಬರೀ ವಿನಾಶಕ್ಕೆ ಹೊಂಟೈತಿ. ಅದನ್ನ ಸರಿಪಡಿಸ್ಕೊಳ್ಳೋದ್ರಾಗ, ಈ ಮನಸ್ಸಿನ ಸ್ಥಿತಿ ಸರಿಪಡಿಸ್ಕೊಳಕನೆ ಉಳಿದದ್ದೆಲ್ಲ ಟೈಮ್ ಏನಾಗ್ತೈತಿ, ಹೊಂಟದ. तो इसलिए इस पुरानी दुनिया की कोई आश नहीं रख. ಅದಕ್ಕೆ ಈ ಹಳೆಯ ಜಗತ್ತಿನಲ್ಲಿ ಯಾವ ಆಶೆಗಳನ್ನ ಇಡಬೇಡ್ರಿ. ಸಿರ್ಫ್ ಬಾಬಾಗೂ ಯಾವ್ದು ಕರ್ತೆ ಇರೋ, ಕೇವಲ ಇಲ್ಲಿ ನನ್ ಏನ್ ಕೆಲ್ಸಪ್ಪ ಅಂತಂದ್ರ, ಬಾಬಾ ಅಂತಾರೆ ಏನ್ ಮಾಡ್ರಿ, ನನ್ನ ಒಬ್ಬನ್ನೇ ನೆನಪು ಮಾಡ್ರಿ. ನನ್ ಶರೀರ ಹಿಂಗ ಇರ್ಬೇಕು. ಆಕ್ಟಿಂಗ್ ಅದ. ಈಗ ನನ್ ಬೆನ್ನು ಅದ ಅಂತಂದ್ರ, ಬೆನ್ನು ಈಗ ಏನ್ ಟ್ರೀಟ್ಮೆಂಟ್ ತಗೋದು ಆಕ್ಟಿಂಗ್ ಒಳಗದ. ಗುಳಿಗೆ ಏನ್ ತಗೋಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ಏನ್ ಮಾತಾಡ್ಬೇಕು, ಅದೇ ಆಕ್ಟಿಂಗ್ ಮಾಡ. ಅದ ಏನಾಗ್ಬೇಕು ಅದೇ ಆಗ್ತದೆ. ಎಷ್ಟ್ ದಿವ್ಸಕ್ಕೆ ಸರಿ ಅನ್ಸ್ಬೇಕು, ಎಷ್ಟ್ ದಿವ್ಸಕ್ಕೆ ಪೇನ್ ಫೀಲ್ ಮಾಡ್ಬೇಕು, ಪೇನ್ ಅನ್ನ ಸಾಕ್ಷಿಯಾಗಿ ನೋಡ್ಬೇಕು, ಇದು ನನ್ ಕೈ ಒಳಗೈತಿ. ಬಾಕಿ ಎಷ್ಟು ಪೇನ್ ಎಷ್ಟು ದಿವ್ಸ ತಕ ಇರ್ಬೇಕು, ಅದು ಹೆಚ್ಚಾಗ್ಬೇಕು ಕಮ್ಮಿ ಆಗ್ಬೇಕು ಫಿಕ್ಸ್ಡ್ ಅದ. ಅನ್ನಿಸ್ತದ ಭ್ರಮೆಯೊಳಗೆ, ಇಲ್ಲ ನಾ ಎಕ್ಸರ್ಸೈಸ್ ಮಾಡಿದ್ರ ಗುಳಿಗೆ ತೊಗೊಂಡ್ರೆ ಏನಾಗ್ತೈತಿ, ಕಡಿಮೆ ಆಗ್ತದ ಅಂತ. ಗುಳಿಗೆ ತೊಗೊಳೋದು, ಎಕ್ಸರ್ಸೈಸ್ ಮಾಡುದು, ಆ ಪೇನ್ ಕಮ್ಮಿ ಆಗುದು, ಡ್ರಾಮಾದಾಗ ಏನದ ನೂತ. ಈ ಪ್ರಶ್ನೆ ಬೇಡ. ಅದಕ್ಕೆ ಏನಂತಾರೆ ಬಾಬಾ, ಈ ಹಳೆಯ ಜಗತ್ತಿನಲ್ಲಿ ಯಾವ ತರದ್ದು ಏನ್ ಇಡ್ಬೇಡ್ರಿ, ಆಶೆನೇ ಇಡ್ಬೇಡ. ನನ್ ಶರೀರ ಹಿಂಗ ಇರ್ಬೇಕಂತ ಯಾಕೆ ಆಶೆ ಇಡ್ತೇವೆ. ಆಕ್ಟಿಂಗ್ ಅದ, ಏನ್ ಆಕ್ಟಿಂಗ್ ಅದ, ಇದಕ್ಕೆ ಎಕ್ಸರ್ಸೈಸ್ ಮುಗಿಸ್ಬೇಕು, ಆಕ್ಟಿಂಗ್ ಮಾಡ್ರಿ, ಹಿಂಗ ಇರ್ಬೇಕನ್ನೋದು ಆಶೆ ಬಹಳ ದುಃಖ ಕೊಡ್ತೈತಿ. ಸಿರ್ಫ್ ಬಾಬಾಗೂ ಯಾಕೆ ಕರ್ತೆ ಇರಬೋ, ಕೇವಲ ಕೆಲಸ ಏನ್ ಮಾಡ್ರಿ, ನಿಮ್ ಬುದ್ಧಿ ಎಲ್ಲಿ ತೊಡಗಿಸ್ರಿ, ಎನರ್ಜಿ ಎಲ್ಲಿ ಯೂಸ್ ಮಾಡ್ರಿ, ಬಾಬಾನ ನೆನಪು ಮಾಡ್ಕೊಳ್ಳಿ. याद से बच्चों को सतो प्रधान बनना है. इस दुनिया में मनुष्य जो आश रखते हैं वो कोई भी नहीं रखो. ಮನುಷ್ಯರಿಡುವಂತಹ ಆಶೆ, ಮನುಷ್ಯರಂದ್ರೆ ಹಿಂಗ್ ಮನುಷ್ಯರಲ್ಲ ಜಗತ್ನಾಗ. ಮನುಷ್ಯ ರೋಲಿಗೆ ಒಂದಿಷ್ಟು ಇಚ್ಛೆಗಳದ. ಯಾಕ, ಮನುಷ್ಯ ಅಂದ್ರೆ ಕಲಿಯುಗ. ಕಲಿಯುಗದ ಮನುಷ್ಯ ಭಾನದಲ್ಲಿ ಏನೇನ್ ಇಚ್ಛೆ ಹುಟ್ಟುತ್ತದಲ್ಲ, ಅದು ನಂದು ಅಂತ ಅನ್ಕೋಬೇಡ ಅಂತ. ಮನುಷ್ಯ ಪಾತ್ರಕ್ಕ ಮಾಯಾ ಇಚ್ಛೆಗಳನ್ನ ತುಂಬೈತಿ, ಅದು ನನ್ನೊಳಗೂ ಬರ್ತೈತಿ. ಬಾಬನ್ ಮಗು ಇದೀವಿ ಅಂತವೇನ್ ಇಚ್ಛಾ ಬರಂಗಿಲ್ಲ ಅಂತ ಇಲ್ಲ. ಆದ್ರೆ ಇದು ನನ್ನ ಇಚ್ಛಾ. ಅರೆ ಡ್ರಾಮಾ ಸರ್ ಸ್ಕ್ರಿಪ್ಟ್ ಒಳಗಿರೋ ಇಚ್ಛಾ. ಈಗ ರಾಜ್ಕುಮಾರ ಬಬ್ರುವಾನ್ ಆಗಿದ್ದ, ಬಬ್ರುವಾನ್ ಒಳಗ ವಿಜಯ್ ಆಗುದಿತ್ತು. ಆದ್ರೆ ಅದಕ್ಕೆ ಸ್ವತಃ ರಾಜ್ಕುಮಾರ್ ನನ್ನ ಇಚ್ಛಾ ಅನ್ಕೊಂಡಿದ್ನಂತಂದ್ರ ಏನಾಗ್ತಿತ್ತು, ಬಹಳ ದುಃಖಿ ಆಗ್ತಾನೆ. ಸೋಲುದು ಏನು ಗೆಲಿಯುವುದು ಇವೆರಡು ಎದ್ರೊಳಗದವ, ಸ್ಟೋರಿ ಒಳಗದ. ರಾಜ್ಕುಮಾರ್ ಇದರಿಂದ ನ್ಯೂಟ್ರಲ್ ಇರ್ಬೇಕೆ ಹೊರತಾಗಿ, ಅಂದ್ರ ಅವನು ಬೆಸ್ಟ್ ಆಕ್ಟಿಂಗು ಮಾಡ್ತಾನ, ಆಕ್ಟಿಂಗ್ ಮುಗಿದ್ಮೇಲೆ ಖುಷಿ ಇರ್ತಾನ. ಅರೆ ನನ್ ಪಾತ್ರದಾಗ ಗೆದಿಬೇಕಾಗಿತ್ತು, ನಾನ್ ಅರ್ಜುನ್ ಆಗಿ ಸೋತ್ನೆಲ್ಲ, ಒಬ್ಬ ಮಗನ್ ಕಡೆಯಿಂದ ಹಿಂಗ ಅನ್ಸೋಳದಾಯ್ತಲ್ಲ, ನನ್ ಜೀವನ ಎಂತದಾಯ್ತಲ್ಲ ಅಂತಂದ್ರೆ, ಪಾತ್ರದೊಳಗಿಂದ ಏನ್ ಅನ್ಕೋಬೇಡ ಅಂತಾರ ಬಾಬಾ, ನಂದ್ ಅನ್ಕೋಬೇಡ. ಹಂಗೆ ಈ ಮನುಷ್ಯ ಜೀವನದಲ್ಲ ನಿನಗ್ ಸಿಕ್ಕೈತಿ. ಈಗ ನೀ ಮನುಷ್ಯ ಅಲ್ಲ, ನೀ ಏನಿದಿ, ಆತ್ಮ. ನಿಂದ ಆತ್ಮದ್ ಏನ್ ಅರಿವದಲ್ಲ ಅದ್ರೊಳಗಿರೋ ಮನುಷ್ಯ ಪಾತ್ರ ಸಿಕ್ಕೈತೆ. ಅದ್ರಾಗ ಆಶೆಗಳು ಬರುವ, ಆಶೆಗಳ ಹೈದ್ ಹೋಗುವ ಏನು ಮನಸ್ಸಿನೊಳಗ ನಂದ್ ಅನ್ಬೇಡ. ನೀನು ಆ ಆಶೆಗೆ ಏನ್ ಅನ್ಕೋಬೇಡ, ನಂದ್ ಅನ್ಕೋಬೇಡ. ನಂದೇ आश सिर्फ रखनी है एक शुभ अवश्य हम अपना स्वर्ग का वर्षा लेवे.
ಹಾ ಇಡ್ರಿ ಆಶೆ, ಒಂದೇ ಒಂದ್ ಆಶೆ, ನನ್ ಬಾಬಾ ನೆನಪು ಮಾಡ್ಬೇಕು, ನೆನಪಿನಲ್ಲೇ ಇರ್ಬೇಕು, ಬಾಬಾದಿಂದ ಪೂರಾ ಆಸ್ತಿ ಪಡಿಬೇಕು. ಬಾಬಾನಿಂದ ಪೂರಾ ಆಸ್ತಿ ಪಡೆಯುವುದಂದ್ರೇನು? ಪೂರಾ ನಾಲೆಜ್ ಗ್ರಹಣ ಮಾಡ್ಬೇಕು, ಪೂರಾ ನಾಲೆಜ್ ಒಂದೊಂದು ಶಬ್ದದೂನು ನಾ ಅನುಭವ ಮಾಡ್ಬೇಕು. ಇದೇ ರೋಲ್ ಒಳಗ್ ಒಂದೊಂದು ಶಬ್ದದ್ದು ಇಂಡಿವಿಜುವಲ್ ವರ್ಡ್ ಅದಲ್ಲ ಬಾಬನ ಮಹಾವಾಕ್ಯ, ಅದ್ರ ಸಪ್ರೇಟ್ ಅನುಭವ ಮಾಡ್ಬೇಕು. ಇದು ಆಶೆ ಬಿಟ್ರೆ ಬಾಬಾ ಹೇಳ್ತಾರೆ ಯಾವ ಆಶೆನೂ ಇಡಬೇಡ್ರಿ. ಕಿಸ್ಕೋ ಭಿ ಕಭಿ ದುಃಖ ನಹಿ ದೇನಾ, ಯಾರಿಗೂ ದುಃಖವನ್ನ ಕೊಡ್ಬೇಡ್ರಿ. एक दो के ऊपर काम कटारी चलाना यह सबसे बड़ा दुख है, इसीलिए सन्यासी लोग स्त्री से अलग हो जाते कहते इसने छोड़ दिया। इस समय रावण राज में सब पतित पाप आत्माएं हैं। अभी समय बहुत कम है बाबा का ಪಾತ್ರದ್ದು ಮಾನವ ಶರೀರದಾಗ ಇರುವುದು, ಆದ್ರ ಬ್ರಾಹ್ಮಣ ಜೀವನ ಅನುಭವ, ಬ್ರಾಹ್ಮಣ ಅವಸ್ಥಾ ಮಾನವ ಶರೀರದಲ್ಲಿ ಇದ್ರುನು ಪರಿಸ್ಥಾ ಜೀವನದ ಅನುಭವ ಮಾಡೋದು ಏನ್ ಟೈಮ್ ಅದಲ್ಲ, ಅದು ಸ್ವಲ್ಪ ಇದೆ. ಇದನ್ನು ಎದ್ರೊಳಗು ಏನ್ ಮಾಡ್ಬೇಡ್ರಿ, ನನಗೆ ಹಿರಿಯರು ಹಾಡ್ತಿದ್ರು, ಮಾನವ ಜೀವನ ಕೊನೆಯ ಜೀವನ, ದುರ್ಲಭ ಜೀವನ, ಇದನ್ನ ಹಾಳು ಮಾಡ್ಕೋಬೇಡ್ರಿ. ಮೊದ್ಲು ಮಾನವರಾಗೆ ಕಳೆಯುವುದಿತ್ತು, ಕಳೆದಿರಿ, ಆದ್ರೆ ಸ್ವಲ್ಪ ಟೈಮ್ ಉಳಿದದಲ್ಲ, ಅದನ್ನ ಏನ್ ಮಾಡ್ಬೇಡ್ರಿ, ಹಾಳು ಮಾಡ್ಕೋಬೇಡ್ರಿ. तो अब समय बहुत कम है, तुम ಹಾ ಕಮ್ ಸಮಯ ಇದ್ರೆ ಚಲೋನೇ ಆಯ್ತು, ನನಗೂ ಹೋಗ್ಬೇಕಾಗ್ಯದಂತ. ಯಾಕಂದ್ರೆ ಮಾನವ ಜೀವನದ ಇಚ್ಛಾ ಯಾರು ಅತಿ ಪಡ್ತಾರಲ್ಲ ಅವರಿಗೆ ಸಂಗಮಿಗೂ ಮಜಾ ಬರಲ್ಲ, ಮುರಳಿಗೂ ಮಜಾ ಬರಲ್ಲ. ಮುರಳಿಯ ಒಂದೊಂದು ಮಾತು ಒಳಗ್ ಹೋಗುದೇ ಇಲ್ಲಲ್ಲ, ಇಚ್ಛಾನೇ ಅಷ್ಟದಾವ. ಅದಕ್ಕ ಏನ್ ಅನ್ಸೋದು, ಸುಮ್ ಜಲ್ದಿ ಶರೀರ ಬಿಟ್ಟು ಹೋದ್ರ ಚಲೋ ಅನಿಸೋದ ಅಂತ. ಮತ್ತೆಂತ ಜೀವನ ಮಾಡೋದು, ಜೀವನ ಅಂತೂ ಎಂಡ್ ಆಗಲ್ಲ, ಜೀವನ ಅಂತೂ ಕಂಟಿನ್ಯೂ ಇರ್ತದೆ. ಅಂತ ಸತ್ಯ ಜೀವನ ತಗೊಂಡ್ರೆ ಏನ್ ಮಾಡುದು, ಅರಿವಿರ್ಲಾರ ಜೀವನ. ಅರಿವಿನ ಜೀವನ ಏನದಲ್ಲ, ಅದು ಇದೇ ಜೀವನ. तो अगर बाबा की श्रीमत पर नहीं चलेंगे तो श्रेष्ठ नहीं बनेंगे। बच्चों को ऊंचते ऊंच बनना है, ಮಕ್ಕಳೇ ನೀವೀಗ ಬಹಳ ऊंच ಬಹಳ ಶ್ರೇಷ್ಠ ಸ್ಥಿತಿಯಲ್ಲಿ ಅವಸ್ಥೆಯಲ್ಲಿ ಇರ್ಬೇಕು. इसीलिए पांच विकारों का तो ग्रहण छूट जाएगा। ನಂದು ನನ್ ಜೀವನ್, ನನ್ ಸಂಸಾರ, ನನ್ ಸೆಂಟರ್, ಇದು ನಂದ್ ಹಿಂಗ ಇರ್ಬೇಕು, ಹಿಂಗ ಇರ್ಬೇಕು, ಹಂಗೆ ಇರ್ಬೇಕನ್ನೋದು ಕೂಡ ಥಾಟ್ ಭಲೇ ಇರ್ಲಿ, ಹಿಂಗ್ ಯಾಕಾಗ್ಲಿಲ್ಲ, ಹಿಂಗ್ ಯಾಕಾಯ್ತು ಇಲ್ಲ, ಇದೇ ಆಶಾ. ಅದಕ್ಕೆ ಏನಂತಾರ ಬಾಬಾ, 5 ವಿಕಾರಗಳ ದಾನ ಕೊಡ್ರಿ, ಗ್ರಹಣ ಸಬ್ಕೆ ಉಪರ್ ಗ್ರಹಚಾರಿ ಹೇ, ಹಂಗೇನಿಲ್ಲ, ಎಲ್ಲರ ಮೇಲೂ ಅದ ನಿಮ್ ಜೀವನ್ ಚಲೋ ನೋಡ್ರಿ, ಅದಕ್ಕ ನೀವು ಪುರುಷಾರ್ಥ ಮಾಡ್ತೀರಿ ಇಲ್ಲ. ಗ್ರಹಚಾರಿ ಅಂತೂ ಬೇರೆ ಬೇರೆ ವಿಧದೊಳಗ ಅವ್ರ ಲೆವೆಲ್ ಒಳಗ ಮಾಯಾ ಬಹಳ ಇಂಟೆಲಿಜೆಂಟ್ ಅದ. ಯಾರ್ಯಾರಿಗೆ ಯಾವ್ಯಾವ ಪ್ರಕಾರದ ಎಷ್ಟು ಥರದ ದುಃಖ ಕೊಡ್ಬೇಕು, ಪರೀಕ್ಷಾ ತಗೋಬೇಕಂತ. ಅಥವಾ ಎಲ್ಲರಿಗೂ ವಿರಾಚಾರ ಇದೆ, ಬಿಲ್ಕುಲ್ ಹೀ ಕಾಲೇ ಬಂದ್ರೆ ಎಲ್ಲರೂ ಮನಸ್ಸು ಏನಾಗಿದೆ, ಕರಗಾಗಿದೆ. बाबा कहते अगर मेरे से वर्षा लेना है तो पावन बनो, वापस से लेकर तुम पतित बनते बनते सतो प्रधान से तमो प्रधान बन पड़े हो। सब तो गाते, तब तो गाते है ना, ಹೇ ಪರಿಪಾವ, ನಾವು ಬಾಳ್ ಪತಿತಾಗಿರಂತಾರ, ಬಾಳ್ ಸ್ಥೂಲ್ ಅನ್ಕೊಂಡ್ಬಿಟ್ಟಿರ್ ನಿಮಗ ಅಂತ. ಸಿಕ್ಕ ಪಾತ್ರ ಆಕ್ಟಿಂಗ್ ಮಾಡೋದ್ರ ಜೊತೆಯಲ್ಲಿ ನಾನಾ ಪಾತ್ರ ಅನ್ಕೊಂಡ್ಬಿಟ್ಟಿರ್, ನಾನಾ ಅದೇ ಸತ್ಯ ಅಂತ ಹಿಂಗ ಬಾಳ್ ಫೀಲ್ ಮಾಡ್ತಿದ್ದೀರ. ಅಂದ್ರೆ ಮನುಷ್ಯ ಜೀವನ ಒಂದು ಕ್ಯಾರೆಕ್ಟರ್ ಅದು, ಮನುಷ್ಯನ ಆಕ್ಟಿಂಗ್, ಫಸ್ಟ್ ದೇವತಾ ಆಕ್ಟಿಂಗ್, ಆಮೇಲೆ ಮನುಷ್ಯನ ಆಕ್ಟಿಂಗ್ ಅದ. ಮನುಷ್ಯನ ಆಕ್ಟಿಂಗ್ ಸಿಕ್ಕಿರುವುದೇ ಮನುಷ್ಯನೇ ನಾ ಅಂತ ತಿಳ್ಕೊಂಡ್ಬಿಟ್ರಿ, ಇದೇ ತಪ್ಪು. तो ಬಾಬಾ ಫರ್ಮಾನ್ ಕರ್ತೆ, ಏನಂತ ಆಜ್ಞೆ ಕೊಡ್ತಾರ, ಆಜ್ಞೆ ಹೊರಡಿಸ್ತಾರ. ಲೌಕಿಕನಾಗ ಇರ್ತದ ಆಜ್ಞೆ ಹೊಡ್ತಾರ, ಇಂತ ಟೈಮಿಗೆ ಹೊರಗಡೆ ಬರುವಂಗಿಲ್ಲ ಅಂತ ಈಗ ಹೇಳ್ತಾರ. ನಾನ್ ಬಾಬಾನು ಆಜ್ಞೆ ಹೊರಡಿಸ್ತಾರ. ಬಚ್ಚ ಪತಿತ ನಹಿ ಬನು, ಇಲ್ಲಿ ತಕ ಪತಿತ ಆಗಿರಿ, ಇನ್ ಮುಂದ್ ಪತಿತ ಕರ್ಮ ಮಾಡ್ಬೇಡ, ಮನುಷ್ಯ ಅನ್ಕೋಬೇಡ, ನಿನಗ್ ನೀನು ಸ್ತ್ರೀ ಅಂತ ಭಾವಿಸ್ಬೇಡ, ನೀ ಪುರುಷ ಅಂತ ಭಾವಿಸ್ಬೇಡ. ಇವೆಲ್ಲ ಭಾವಿಸೋದ್ರಿಂದ ಏನ್ ಬರ್ತದ, ಇಚ್ಛೆ ಹುಟ್ಟುತ್ತದ. ಅಂದ್ರೆ ನಾ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ಫಸ್ಟ್ ಹುಟ್ಟುದೇ ಕಂಪ್ಯಾರಿಸನ್ ಶುರು ಆಗ್ತದ. ಇವ್ರ ಜೀವನ ನೋಡಿ ಹೆಂಗದ, ನಾನ್ ನೋಡಿ ಹೆಂಗಿದೀನಿ, ಇವ್ರ ಎಷ್ಟು ತೆಳ್ಳಗ, ಎಷ್ಟು ಉಂಡ್ರೆ ಎಷ್ಟು ಚಂದ ತೆಳ್ಳಗದ್ರ, ನಾಯಕ ಹಿಂಗಿದೀನಿ, ಇವ್ರ ಎಷ್ಟ್ ಹೆಲ್ದಿ ಅದಾರ, ಏನು ಕೇರೆ ಮಾಡಲ್ಲ, ನಾ ಎಲ್ಲಾ ಮಾಡಿನು ಎಷ್ಟು ಅನ್ಹೆಲ್ದಿ ಇದೀನಿ, ಹಿಂಗ್ಯಾಕಿದೀನಿ, ಕಂಪ್ಯಾರಿಸನ್ ಶುರು ಆಗ್ತದ. ಅದಕ್ಕೆ ಬಾಬಾ ಅಂತ ನೀವೆಲ್ಲ ಏನಿದ್ದೀರಿ ಆತ್ಮ, ಬಾಕಿ ಏನಿದೆ ರೋಲ್ ಫಿಕ್ಸ್ಡ್ ಅಂತಾರ ಬಾಬಾ. ಬಚ್ಚೆ ಪತಿತ ನಹಿ ಬನು, ಕಾಮ್ ಮಹಾಶತ್ರು ಕೋ ಜೀತು, ಕಾಮನೆಗಳ ಮೇಲೆ ಏನಾಗ್ರಿ, ವಿಜಯ ಆಗ್ರಿ.
ಇಷ್ಟೇ ಅದಕ್ಕೆ ಕಾಮನೆಗಳೇ ಕಾಮ ಅನ್ನೋದು ಪೂರ ತಿಳಿಲಾರ್ದಕ್ಕ ಜಸ್ಟ್ ಬ್ರಹ್ಮಚರ್ಯ ಕಾಮ ವಿಕಾರ ಒಂದೇನಿದೆಯಲ್ಲ ಅದನ್ನೇ ಎಲ್ಲ ಅನ್ಕೊಂಡ್ ಬಹಳ ಜನರಿಗೆ ನಾ ಎಲ್ಲಾ ಗೆದ್ದಿನ ಅನ್ನೋದು ಏನೈತಿ ಅಭಿಮಾನದ ಭಾವ ಅಂತಾರ. ಅದು ಕಾಮ ಶತ್ರು ಅಲ್ಲ, ಕಾಮನೆಗಳದವನು ಒಳ್ಳೇದು. ನಾವು ಒಳ್ಳೆ ಬೇಕಿ ಅನ್ಸ್ಕೋಬೇಕು, ಯೋಗಿ ಅನ್ಸ್ಕೋಬೇಕು. ಸತ್ಯ ಹರಿಚಂದ್ರನ ಗತ್ಲೆ ಸತ್ಯ ಅನ್ಸ್ಕೋಬೇಕ ಅಂದಂಗ ಚಲೋ ಯೋಗಿ ಅನ್ಸ್ಕೋಬೇಕು. ಈ ಪರಿವಾರದೊಳಗ ಒಳ್ಳೆ ಜ್ಞಾನಿ ಅನ್ಸ್ಕೋಬೇಕು ಅನ್ನೋದು ಐಡೆಂಟಿಟಿ ಅದಲ್ಲ, ಇದು ಕೂಡ ಬಹಳ ದುಃಖ ಕೊಡ್ತದೆ, ಬಹಳ ಸಮಾಧಾನ ಮಾಡೋದು. ಅದಕ್ಕೆ ಏನಂತಾರ ಭಾಗ, ಇದೆಲ್ಲ ವಿನಾಶ ಆಗ್ಬೇಕು. ಆ ವಿನಾಶ ಮಾಡಕ ಉಳಿದಿದ್ ನಿಮ್ದು ಏನೈತಿ ಟೈಮ್ ಹೋಗ್ತದ. ತುಮ್ನೆ ಆದಿ ಮಧ್ಯ ಅಂತ ದುಃಖಕೋಪಾಯ, ಆದಿ ಮಧ್ಯ ಅಂತ ದುಃಖನೇ ಪಡ್ದೇರಿ ಅಂದ್ರೆ ಏನರ್ಥ? ದುಃಖ ಕೊಟ್ಟಿರಿ, ದುಃಖ ಪಡ್ದೇರಿ. ಆದಿ ಅಂದ್ರೆ ಥಾಟ್ ಲೆವೆಲ್, ಥಾಟ್ ವಿಚಾರದಾಗೂ ಏನದ ಬರೀ ದುಃಖನೇ. ಮಾತಿನ ಆ ವಿಚಾರ ಮಾತಾಗಿ ಬಂತು ಅಂತಂದ್ರ ಮಾತಿನಲ್ಲೂ ದುಃಖನೇ. ಇನ್ನ ಮಾತು ಕರ್ಮ ಆಗ್ತತಿ, ಕರ್ಮ ಆದ್ಮೇಲೆ ಕರ್ಮ ಮುಗಿದ್ಮೇಲೂ ಏನೈತಿ ದುಃಖನೇ. ಆದಿ ಮಧ್ಯ ಅಂತ ಬರೀ ಏನ್ ಪಡ್ತೀರಿ? दुखने ಹೊಂದಿರಿ. बाबा कहते तुम स्वर्ग में बिल्कुल पवित्र थे, अब रावण की मत पर तुम पतित बने हो, तब तो देवताओं के आगे जाकर उनकी महिमा गाते हो ना कि आप सर्वगुण संपन्न संपूर्ण निर्विकारी और हम विकारी है। निर्विकारी होने से सुखी सुख है। ನಿರ್ವಿಕಾರಿ ಆಗೋದಂದ್ರೇನು? ನೀ ಇದಿ, ನೀನ್ ನಿರ್ವಿಕಾರಿ ಸ್ಟೇಜಿಗ್ ಬಾ, ನೀನ್ ರಾಜನ್ ಸೀಟ್ ಮೇಲೆ ಕೂಡು, ಸುಖನೇ ಸುಖ ಅದಂತಪ್ಪ. ಕಂಪ್ಯಾರಿಸನೇ ಇಲ್ಲ, ಕಂಪ್ಯಾರಿಸನ್ ಇಲ್ಲ ಅಂದ್ಮೇಲೆ ಕಾಂಪಿಟೇಷನ್ ಇಲ್ಲ, ಇಲ್ಲಾಂದ್ರೆ ಕಾಂಪಿಟೇಷನ್ ಬೆಳೀತದ. ಮೊನ್ನೆ ಹೇಳ್ತಾರ ಒಬ್ರು, ಮನಿ ಕಟ್ಟಲ್ಲಂದಿಟ್ರಲ್ಲ ಮ್ಯಾಲಿಂದು ಕಟ್ಟಿದೇರಿ, ಈ ಬಾಜುದವ ಈಗ ಏನ ಚೋಟ್ ಅದನಂತ. ಅಂದ್ರೇನು? ಚಿಕ್ಕವರು. ಇವ್ರು ಫಸ್ಟ್ ದವರು ಸೀನಿಯರ್, ಅವ್ರು ಚಿಕ್ಕವರು. ಬಾಜು ಮನಿ ಕಟ್ಸಾಕ್ ಅವ್ರು ಕಟ್ಸುವತ್ತಿಗೆ ಕಟ್ಸಿ ಬಿಟ್ರಾಯ್ತು ತಿಳ್ಕೊಂಡು ಎರಡ್ ಅಂತಸ್ತ್ ಮೇಲೆ ಒಂದು ರೂಮ್ ಮಾಡಿ 3 ಮಾಡಿದ್ರು. ನನಗರೆ ನಿದ್ದಿನೇ ಬರ್ಲಾಗೈತ್ರಿ. ಅದಕ್ಕೆ ಏನ್ ಮಾಡೀನಿ, ಬ್ಯಾಡ ನನ್ ಕಟ್ಸೇ ಬಿಡ್ಬೇಕು, ನಾ ಏನ್ ಕಮ್ಮಿ ಇದೀನಂತ ಕಟ್ಸಿರಿ ಅಂತ. ಕಟ್ಸೋ ಜರೂರಿ ಇರ್ಲಿಲ್ರಿ ಅದು. ಅದಕ್ಕೆ ಈಗ ಸಮಾಧಾನ ಐತೇನು? ಸಮಾಧಾನ ಆಗಿಲ್ರಿ. ಆದ್ರೆ ಏನು, ಇದು ಕಾಡ್ತಿತ್ತಲ್ಲ ಮನ್ಸಿಗೆ, ಇವ ಈಗ ಬಂದವ ಇಷ್ಟು ಸಣ್ಣವ, ನನ್ ಬಾಜುನೇ ಇದ್ಕೊಂಡು ಏನ್ ಮಾಡ್ದ, ಇಷ್ಟು ದೊಡ್ಡ ಮನೆ ಕಟ್ತಾನ, ಅದ್ ನೋಡ್ ತ್ರಾಸ ಆಗ್ತಿತ್ತಲ್ರಿ. ಅದೇ ಈಗ ಮನ್ಸಿಗೆ ಸ್ವಲ್ಪ ಏನಾಗೈತಿ, ಸಮಾಧಾನ ಆಗೈತಿ. ಅದು ಯಾಕೆ? ಯಾಕ ಮನುಷ್ಯ ಭಾನದೊಳಗ, ಮನುಷ್ಯ ಜೀವಿ ಒಳಗ ಏನಿರ್ತೈತಿ, ಬರೀ ನನಗ್ ಇರಾಕ್ ಸಾಕು ಅಂದಂತ ವ್ಯಕ್ತಿ ಈಗ ಹಾ ಅದನ್ನು ಮಾಡ್ತಾ ಇದ್ದಾನೆ. ಯಾಕೆ? ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟೆ ಅಂತಂದ್ರ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಅವ್ರ ಮನೆ ಹಂಗ, ನಮ್ ಮನೆ ಹೆಂಗ, ಆಮೇಲೆ ಕಾಂಪಿಟೇಷನ್. ನೀ ಇಷ್ಟು ಕಟ್ಟಿ, ಮತ್ತೆ ಹೆಂಗ ನೀವು ಮತ್ತೆ ಅಷ್ಟೇ ಕಟ್ಟಿರಲ್ಲ, ನೀವು ಅದೇ 3 ಮಾಡಿರಲ್ಲ ಅಂತ. ಅವ್ರ ಏನಂತಾರ, 1 ಫೂಟ್ ಹೆಚ್ಚಿಗೆ ಇಟ್ಟಿನ್ರಿ ಮೇಡಮ್, ಅವ್ರು ಇರ್ಲಾರ್ದಾಗ ಅಳತಿ ಮಾಡ್ಕೊತೀನಿ ನಾನು. ನೋಡ್ರಿ 1 ಫೂಟರ ಏನ್ ಮಾಡೀನಿ, ಹೆಚ್ಚಿಗೆ ಇಟ್ಟೀನಿ. ಯಾಕಂದ್ರೆ ಇದು ಮನುಷ್ಯ ಜೀವನದ, ಮನುಷ್ಯ ಜೀವನದಲ್ಲಿ ಏನದ, ದುಃಖನೇ ದುಃಖ. ನಿರ್ವಿಕಾರಿ ಒಳಗ್ ಬಾ, ನೀನ್ ನಿರಾಕಾರ ಸ್ಥಿತಿಯಲ್ಲಿ ಬಾ, ಸುಖನೇ ಸುಖ ಅದ. ಇದು ಶಬ್ದಲ್ಲಿ, ಇದು ಆ ಸ್ಥಿತಿಯಲ್ಲಿ ಸ್ಥಿತ ಆದಾಗನೇ ಆ ಸುಖ. ಅದಕ್ಕ ಅವ್ರಿಗೆ ಏನು ಬೇಕಿಲ್ಲ. ಅದಕ್ಕೆ ಋಷಿ ಮುನಿಗಳಿಗೆ ಏನೂ ಬೇಕಾಗಿಲ್ಲ, ಏನೂ ಇಲ್ಲ ಅಂದ್ರೆ ಇವ್ರು ಯಾಕೆ ಹಿಂಗದಾರ? ಯಾಕಂದ್ರೆ ಅವ್ರ ಸ್ಥಿತಿ ಅಶರೀರಿಯಾಗಿರ್ತಿದ್ರು. ಶರೀರ ಬಾಂದಾಗ ಎಂದೂ ಬಂದಿಲ್ಲ. ಅದಕ್ಕೆ ನನ್ ಗುಡಿಸಲ ಹೋಗ್ಲಿ, ಅಟ್ಲೀಸ್ಟ್ ಮನಿ ಬೇಡ, ಸಿಮೆಂಟ್ ಮನಿ ಬೇಡ, ಮಣ್ಣಿನ ಮನಿ, ಕಲ್ಲಿನ ಮನಿ ಬೇಡ, ಗುಡಿಸ್ಲಾರೆ ಆ ಋಷಿಗಿಂತ ನನ್ ಚಲೋ ಇರ್ಬೇಕಂತ ಇಂತದ್ರಾಗ ಅವ್ರು ಹೋಗ್ಲಿಲ್ಲ. ಆ ಋಷಿ ಚಲೋ ಕಾಡ್ನಾಗ ಅದಾನ, ಅಲ್ಲೆಲ್ಲಾ ತರದ ಅನುಕೂಲ ಅದ, ನಾ ಬಂದ್ ಎಂತಲ್ಲಿದ್ದೀನ ಇವ್ ಫೀಲೇ ಮಾಡ್ತಿರ್ಲಿಲ್ಲ ಅವ್ರು. ಯಾಕಂದ್ರೆ ಅವ್ರ ಮನುಷ್ಯ ಭಾನದೊಳಗ ಪೂರ್ವಜ ಋಷಿಗಳೇನಿರ್ತಿದ್ರು, ಅವ್ರು ಪೂರಾ ಅಶರೀರಿ ಸ್ಥಿತಿಯಲ್ಲಿ ಇರೋದ್ರಿಂದ ಬಾಹ್ಯ ವಸ್ತುವಿಗೆ ಬೆಲೆ ಅವರು ಕೊಡ್ಲೇ ಇಲ್ಲ. ಅದಕ್ಕೆ ಬಾಬಾ ಅಂತ ಎಲ್ಲಿ ಮನುಷ್ಯ ಜೀವನದಲ್ಲಿ ದುಃಖನೇ ದುಃಖ ಇದೆ, ನಿರ್ವಿಕಾರಿ ಹೋನೆ ಸೆ ಸುಖ ही सुख है। बाबा कहते अब हम आए हैं तुम बच्चों को निर्विकारी बनाने। ಬಾಬಾ ಅಂತ ನಾ ಬಂದಿರೋದೇ ನಿನಗೆ ಎದ್ರ ಸಲುವಾಗಿ, अब तुम बच्चों को सब इच्छाएं छोटी है। ಮಕ್ಕಳೇ ಈಗೆಲ್ಲ ಇಚ್ಛೆಗಳನ್ನ ಏನ್ ಮಾಡ್ರಿ, ಈಗ ಬಿಡಬೇಕಾಗ್ತದಂತಾರ. ಅಪ್ನಾ ಧಂಧಾದೋರಿ ಆದಿ ಬಲ್ಕರು, ಧಂಧಾದೋರಿ ಮಾಡು. ಹಿಂಗ ಅಂತ ಹೇಳಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀವಲ್ಲ, ಹಂಗ್ ಮಾಡಕ ಹೋಗ್ಬೇಡ. ಮನಸ್ ಬಲೆ ಮಾಡ್ಯದಂತ ತಿಳ್ಕೊಡ್ರಿ. ಅಂಗಡಿ ಹಿಂಗ ಇರ್ಬೇಕು, ಡಿಸೈನ್ ಹಿಂಗ ಇರ್ಬೇಕು, ಫ್ರಂಟ್ ಎಲಿವೇಶನ್ ಹಿಂಗ ಇರ್ಬೇಕು, ಇರ್ಲಿ. ಆದ್ರ ಇದು ನನ್ ವಿಚಾರ, ನನ್ನ ಐಡಿಯಾ, ಇದು ನನ್ ಜೀವನ ಅಂತ
ಅದನ್ನ ನಿಂದ ಮಾಡ್ಕೋಬೇಡ ಅಂತಾರ. ಅದ್ ಹಂಗ ಆಗೋದಿತ್ತು, ಹಂಗ ಐಡಿಯಾ ಬರೋದಿತ್ತು, ಹಂಗ ಕ್ರಿಯೇಟ್ ಆಗೈತಿ, ಹಂಗ ಡಿಸೈನ್ ಹಂಗೆ ಇರ್ಬೇಕಾಗಿತ್ತು. ಆದ್ರೆ ಇದು ನನ್ನ ಐಡಿಯಾ, ಇದು ನನ್ನ ಕ್ರಿಯೇಟಿವಿಟಿ ಅಂತದಾಗ ಇದು ಏನ್ ಮಾಡ್ತೈತಿ, ಇದು ಬಹಳ ದುಃಖ ಕೊಡ್ತೈತಿ. ದುಃಖ ಬಲೇದಲ್ಲಾದವ್ರಿ ಮಾಡ್ರಿ, ಅವ್ರಿಗೆ ಗೊಬ್ಬು ಜ್ಞಾನ ಅಮೃತವಿಲ್ಲ. ಅಂದ್ರೆ ಜರೂರ್ ಒಬ್ರಿಗೊಬ್ರು ಜ್ಞಾನ ಅಮೃತ ಕುಡಿಸ್ರಿ. ಅಮೃತ ಚೂಡ್ ವಿಷ ಕಾಯೆ ಖಾಯ, ಅಮೃತ ಬಿಟ್ಟು ವಿಷಯ ಕುಡಿತೀರಿ ಬಾಬಾ ಕಿದೆ ಕೋಯಿ ವಿ ಕಾಮನ ನೀರು. ಪೂರಾ ಮುರುಳಿ, ಪೂರಾ ಮುರುಳಿ ಏನದ, ಆಶೆ ಇಡಬೇಡ. ಯಾಕಂದ್ರೆ ಆಶಾ ನಿನ್ನನ್ನ ವಾಪಸ್ ಮನುಷ್ಯ ಜೀವನದ ದಲ್ದಲ್ಲೊಳಗ ರಾಡಿಯೊಳಗ ಮುಗಿಸ್ತದ. ವಾಪಸ್ ಇರುವುದು ಬಹಳ ಕಠಿಣ ಆಗ್ತದೆ. बाबा कहते कोई भी कामना नहीं रखो, हम याद की यात्रा से पूरे सतो प्रधान बन जाएंगे. ಇದು ಹೆಂಗದಂದ್ರ, ಭಲೆ ನಮಗ ಅನಿಸ್ತದ ನಾವೇನ್ ಬೇಕೇನ್ ಇದೀವಿ, ಇನ್ ಸೆಂಟರ್ನಾಗ ಇರೋರಿಗಂತೂ ಒಂದ್ ಬೇರೆ ಈಗೋ ಇರ್ತದ, ಏನು ಸೆಂಟರ್ನಾಗ ಇದೀವಲ್ಲ ಅಂತ. ಮತ್ತ ಒಂದ್ ಇತ್ತೀಚೆಗೆ ಚೆಕಿಂಗ್ ಮಾಡ್ಕೊಂಡು ನೋಡಿದ್ರ, ಸೆಂಟರ್ನಾಗ ಇದ್ರು ಮುಂಜಾನೆ ಇದ್ರು ಮೊದಲು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು, ಮಾಡ್ಸೋದು ಮನಸ್ಸು, ಬುದ್ಧಿನೂ ಅದ್ರೊಳಗೆ ಏನಾಗ್ತೈತ್ರಿ, ಮುಳುಗ್ತಿತ್ತು. ಬುದ್ಧಿ ಮುಳುಗುವಂಗಿಲ್ಲ. ಬುದ್ಧಿಗೆ ಮನಸ್ಸಿನ ಪ್ರಭಾವ ಏನಾಗ್ಬಾರ್ದು, ಮನಸ್ಸಿನ ವಿಚಾರ ಬುದ್ಧಿಯನ್ನ ಪ್ರಭಾವಿತಗೊಳಿಸಬಾರ್ದು. ಅದೇ ಒನ್ ಟೈಮ್ ಭಟ್ಟಿ ಮಾಡಿ ಬಂದ್ರ ಆ ಕೆಲಸದ ಮೇಲಿಂದ ಏನಿತ್ತಲ್ಲ, ಕೆಲಸ ಅದಕ್ಕಿಂತ ಸ್ಪೀಡ್ ನಡೆದದ, ಆದ್ರ ಅದು ಯಾವುದೂ ಪ್ರಭಾವ ಮಾಡೋದಿಲ್ಲ. ಅಂದ್ರೆ ಬಾಬಾ ಹೇಳ್ತಾರ, ನಾ ಎಷ್ಟು ಮನುಷ್ಯ ಜೀವಿ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಂದು ಇದು ಜವಾಬ್ದಾರಿ, ನನ್ ಜವಾಬ್ದಾರಿ ಅನ್ಕೋತೀವಲ್ಲ, ಅಷ್ಟು ಅದ್ ಏನ್ ಮಾಡಿಸ್ತೈತಿ, ಟೆನ್ಷನ್ ಒಳಗ ಮುಳುಗಿಸ್ತದ. ಎಸ್ ಸರ್ ಹೋಗಾಲಿ ಆಗುದಾಗತ್ತದ. ಬಸ್ ನಾ ದೃಷ್ಟ ಇದೀನಿ ಅಂತ ಹೇಳಿ ನೀನ್ ಒಂದ್ಸರಿ ಪಾಸ್ ಮಾಡಿ ನೋಡಿ ನೀನ್, ಅದ ಆಗುದಾಗತ್ತದ. ಜಸ್ಟ್ ನಾ ಎಲ್ಲಿರ್ಬೇಕು ನನ್ನ ಸ್ಥಿತಿಯೊಳಗೆ ನಾ ಇರ್ತೇನೆ, ಬಾಕಿ ನಾನ ಅದರಿಂದ ಏನಾಗ್ತಾ ಇದ್ದೀನಿ, ಓಡ್ತಾ ಇದ್ದೀನಿ. ಅದಕ್ಕೆ ಬಾಬಾ ಯಾವ ಆಶೆಗಳನ್ನು ಇಡಬೇಡ. हम याद की यात्रा से पूरे सतो प्रधान बन जाएंगे, 63 जन्म जो पाप किए वो याद से ही खलास होंगे ना. ಅರೆ ನೀನು ಇಷ್ಟು ಮುಳುಗಬೇಡ. ಮನುಷ್ಯ ಜೀವನದ ಆಸೆ ಇಟ್ಟಿ ಅಂತಂದ್ರ ಆಸೆ ಪೂರ್ಣ ಆಗ್ಲಿಕ್ಕೆ ಏನ್ ಮಾಡ್ಬೇಕಾಗ್ತದ, ಹೆಜ್ಜೆ ಇಡ್ಬೇಕಾಗ್ತದ. 63 ಜನ್ಮದ ಪಾಪ ನೀನ್ ನೆನಪಿನಿಂದ ತೊಳ್ಕೋಬೇಕು ಅಂದ್ರೆ, ನೆನಪು ಮಾಡಕ್ ನೀನು ಆಶೆಗಳಿಂದ ಮನಸ್ಸನ್ನ ಏನ್ ಮಾಡ್ಕೋಬೇಕಾಗ್ತದ, ಮುಕ್ತ ಮಾಡ್ಕೋಬೇಕಾಗ್ತದ. अब निर्विकारी बनना है ना, दिल माया के तूफान आए परंतु पतित नहीं बनना. ಮನಸ್ಸಿನೊಳಗ್ರಿ ಮಾಯಾ ತುಫಾನ್ ಬರ್ತಾವ, ಇಂಥದ್ ಹಾಕೊಂಡ್ ನೋಡ್ಬೇಕು, ಏನು ಬೇಡ, ಸೀದಾ ಸೀದಾ ಹೋಗೋಣ ಟಾಪಿಕ್ಗೆ. ಕಾಮ ವಿಕಾರದ ಇಚ್ಛಾನು ಈ ಮೈಂಡ್ ಒಳಗೆ ಏನಾಗ್ತದ, ಹೈದು ಹೋಗ್ತದ. ಬಾಬಾ ಅಂತಾರ, ಅದ ಹೈದ್ ಹೋಗ್ಲಿ, ನೀ ಪತಿತ ಆಗ್ಬೇಡ. ಇದು ನಂದು ಅನ್ಕೊಂಡು ನೀ ಅದ್ರೊಳಗ್ ಮುಳುಗಾಕ ಹೋಗ್ಬೇಡ. ಮನುಷ್ಯ ಸೇ ದೇವತಾ ಬನ್ನ ಹೈ. ಈಗ ನೀವೇನಾಗ್ಬೇಕಾಗ್ಯದ, ಮನುಷ್ಯ ರೋಲ್ ಇತ್ತು, ಈಗ ನಿನ್ ಮನುಷ್ಯ ರೋಲ್ ಎಂಡ್ ಆಗೈತಿ. ನಮ್ಗ ಅನ್ಸದ ಮತ್ ಮನುಷ್ಯನ್ ಜೀವನ ಐತಲ್ಲ, ಮನುಷ್ಯನ್ ಶರೀರ ಬಾಬಾ ವಿಚಾರ. ಯಾಕಂದ್ರೆ ಈ ಇಂದ್ರಿಯಗಳು ಮ್ಯಾಚೋರ್ಡ್ ಅದಾವ, ಅದಕ್ಕ ನೀ ಇದ್ರಾಗ ಇರು. ಮತ್ತೊಂದ್ ಶರೀರ ಕೊಟ್ರೆ ಏನಾಗ್ತೈತಿ, ನೀ ಮಗುವಾಗಿ ನೀನ್ ಅದ್ರೊಳಗ ದೊಡ್ಡವರಾಗೋದ್ರೊಳಗ ನೀನ್ ಈ ಸಂಗಮ ಏನಾಗ್ತೈತಿ ಹೋಗ್ತದೆ. ಇದೇ ಮನುಷ್ಯ ಜೀವನದಾಗಿರು, ಆದ್ರೆ ಮನುಷ್ಯನ ಆಶೆಯೊಳಗ್ ಬದುಕಬೇಡ. ಮನುಷ್ಯನ ಜೀವನಕ್ಕೊಂದ್ ಆಶೆಗಳದಾವು. ಯಾಕೆ ಇರ್ಬಾರ್ದು, ನಮ್ ಮಕ್ಳು ಯಾಕೆ ಹಿಂಗಿರ್ಬಾರ್ದು, ನಮ್ ಸಂಸಾರ ಯಾಕೆ ಹಿಂಗಿರ್ಬಾರ್ದು ಅಂತ. ಹಂಗಿರ್ಬಾರ್ದು ಯಾಕಂತ ಅನ್ಕೊಳ್ಳೋದ್ರಿಂದಲೂ ಏನು ಆಗಿಲ್ಲ, ಅದೇ ಇರ್ತದೆ. ಅದಕ್ಕ ಆ ಮನುಷ್ಯ ಜೀವನ ನಿನಗಾಗಿ ಏನಾಗಿದೆ, ಎಂಡ್. ಈಗ ಈಗೇನು, ಮನುಷ್ಯ ಸೇ ದೇವತಾ ಬನ್ನ ಹೈ. ನನ್ ಲೈಫ್ ದೇವತೆಗಳದ್ ಹೆಂಗದಲ್ಲ ತೋರ್ಸಾಕಲ್ಲ, ಸ್ಥಿತಿ ಹಂಗಿರ್ಬೇಕಂತಾರ ಬಾಬಾ. तुम ही सतो प्रधान पूज्य देवता थे ना, फिर तुम ही पूज्य से पुजारी बनते हो. हम निरोगी थे फिर रोगी बनते हैं, अब फिर से निरोगी बन रहे हैं. ನಾವ್ ನಿರೋಗಿ ಇದ್ವಿ, ರೋಗಿ ಆದ್ವಿ, ರೋಗಿ ರೋಲ್ ಸಿಕ್ತು, ರೋಲ್ ನ ಮಾಡಿದ್ವು, ಮನ್ಸಿಗೆ ಹೇಳತ್ತಾರ ಬಾಬಾ. ಈಗ ನಿರೋಗಿ ಆಗ್ಬೇಕು. ಜब ನಿರೋಗಿ थे तो ಆಯು ಬಡಿ थी. ಮನಸ್ಸು ಯಾವಾಗ ನಿರೋಗಿ ಇತ್ತು, ಆಯುಷ್ಯ ಜಾಸ್ತಿ ಇತ್ತು. ಮನಸ್ಸಿನಲ್ಲಿ ಯಾವಾಗ ರೋಗ ಇಚ್ಛೆಗಳು ಬಂದು ಅವಾಗ ಆಯುಷ್ಯನು ಕಡಿಮೆ. ಅಬ್ ತೋ ದೇಖೋ ಬೇಟೆ ಬೇಟೆ ಮನುಷ್ಯ ಮರ್ ಜಾತೆ. ಕುಂತಲ್ಲೇ ಮನುಷ್ಯರು ಏನಾಗ್ತಾರ, ಮರ್ದಿವ್ಸ ಮಗಳದ ಎಂಗೇಜ್ಮೆಂಟ್ ಐತಿ, ರಾತ್ರಿ ಅವ್ರ ಒಂದು ಏನು ಬಾಡಿ ಖತಮ್. तो कोई भी आश नहीं रखना, ಇದ್ ಮಾಡೇ ಹೋಗ್ಬೇಕು, ಇದು ನಾ ಕಂಡೇ ಹೋಗ್ಬೇಕು, ಇದಿಷ್ಟ್ ಮಾಡಿದ್ರ ನೋಡ್ ನನಗೂ ಏನಾಗುದು, ನಿಶ್ಚಿಂತ ನೋಡು, ಸಮಾಧಾನ ನೋಡು. ಬಾಬಾ ಹೇಳ್ತಾರೆ ಯಾ ಆಶೆನು ಇಡ್ಬೇಕು. तो ये सब चीची आशाएं है.
ಮನುಷ್ಯ ಜೀವನದ ಆಸೆ ಎಲ್ಲ ಎಂತವು ಇವು? ಚೀಚಿ ಆಸೆಗಳು. ಕಾಂಟೆ ಸೆ ಫೂಲ್ ಬನ್ನೆ ಕೆ ಲಿಯೆ ತೋ ಏಕ್ ಹಿ ಫಸ್ಟ್ ಕ್ಲಾಸ್ ಆಸೆ ಇದೆ. ಮುಳ್ಳಿನ ಹೂ ಆಗ್ಬೇಕಂತ ಒಂದೇ ಒಂದ್ ಫಸ್ಟ್ ಕ್ಲಾಸ್ ಇಚ್ಛೆ ಅದ. ಅದೇನು ಅಂದ್ರೆ ಮುझे ಬಾಬಾ ಕೋ ಯಾದ್ ಕರ್ ಪುಣ್ಯಾತ್ಮ ಬನ್ನ ಹೈ. ಇರ್ಲಿ, ಪುಣ್ಯಾತ್ಮರಾಗುವ ಇಚ್ಛಾ ಇರ್ಲಿ. ಈ ಸಮಯ ಸಬ್ಕೆ ऊपर ರಾಹು का ग्रहण है. ಮಕ್ಕಳೇ, ಆಸೆ ಮೊದ್ಲೇ ರಾಹು ಗ್ರಹಣ, ಮತ್ ಆಸೆ ಪಟ್ರ ಎಷ್ಟು ದೊಡ್ಡ ಪೆಟ್ಟು, ಎಷ್ಟು ದೊಡ್ಡ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕು. ಸಾರೇ ಭಾರತ್ ಪರ್ ರಾಹು का ग्रहण, फिर चाहिए बृहस्पति की दशा. तो जानते अब हमारे ऊपर बृहस्पति की दशा बैठे हैं. ಇಡೀ ಜಗತ್ತಿನ ಮೇಲೆ ರಾಹು ದಶಾ ಅದ, ಆದ್ರೆ ನಿಮ್ಮ ಮೇಲೆ ಏನಿದೆ? ಬೃಹಸ್ಪತಿ ದಶಾ. ಇದು ಬಹಳ ಗ್ರೇಟ್ ಜೀವನ. ಇದು ಈ ಸಂಗಮದ ಜೀವನ, ಬೃಹಸ್ಪತಿ ದಶಾ ನಮ್ಮ ಮೇಲಿದೆ. ಆದ್ರೆ ಇದು ಏನಾಗ್ಬಾರ್ದು, ಇದು ಬದಲಾಗ. भारत स्वर्ग था ना, सत्युग में तुम्हारे ऊपर बृहस्पति की दशा था, तो वापिस घर जाना है. इसलिए बाबा को याद करते रहो तो विकल्प विनाश हो और तुम उड़ने लायक बनो. हारलिಕ್ಕೆ ಯೋಗ್ಯ ಆದ್ರೆ ಸಿಕ್ಕಾಕೋಬೇಡ್ರಿ, ಹಾರೋರಾಗ್ರಂತ. ಮಾಯನೆ तुम्हारे पंख काट दिए है. ಯಾಕಂದ್ರೆ ಹಾರುವಂತ ಶರೀರ, ಹಾರುವುದಂದ್ರೆ ಏನು? ಮನೆಯೊಬ್ರು ಯಾರೋ ಅನ್ನಂತಾರೆ ಇನ್ನೊಬ್ರಿಗೆ, ಬಿಕೆ ಬಿಕೆ ಬಾಬಾ ಹೇಳರ್ಲಿ ಇನ್ನ ಏನು ಓಡ್ಬೇಕಂದಾರ, ಓಡ್ರಿ ಉಡಿಸ್ರಂದಾರ, ನಡಿಬೇಡಂದಾರ, ಅದಕ್ಕೆ ಓಡ್ ನೋಡ್ರಿ ಅಂತ. ಹಂಗ ಓಡುದಲ್ಲ ಅದ, ಭಲೇ ಮಜಾಕ್ ಇರ್ಲಿ, ಹಂಗ ಓಡುದು ಹೇಳಿಲ್ಲ ಬಾಬಾ. ಓಡ್ರಿ ಅಂದ್ರ ಸ್ಪೀಡ್ ಅನ್ನ, ಎದ್ರ ಸ್ಪೀಡ? ದೇಹ ಭಾನದಿಂದ ಡಿಟ್ಯಾಚ್ ಆಗುವ, ದೇಹದ ನೆನಪುಗಳನ್ನ ಮರೆಯುವ ಸ್ಪೀಡ್ ಏನೈತ್ಲ, ಅದು ಇನ್ನೊಂದ್ ಸ್ವಲ್ಪ ಹೆಚ್ಚಿಸ್ಕೊಡ್ರಿ. ಇಲ್ಲಿ ಏನಂತಾರ ಬಾಬಾ? ಹಾರ್ಲಿಕ್ ಲಾಯಕ್ ಆದ್ರಿ. ಹಾರ್ಲಿಕ್ ಅಂದ್ರ ದೇಹ ಬಾನದ ಸ್ಥಿತಿಯೊಳಗೆ ಕೆಳಗಿಳಿತಿರಲ್ಲ, ಮೇಲೆ ಹೋಗುವ ಹೈಯೆಸ್ಟ್ ಸ್ಥಿತಿಗೆ ತಲುಪೋದ್ರಾಗ ಏನಾಗ್ರಿ? ಫಾಸ್ಟ್ ಗತಿಯನ್ನ ಹೆಚ್ಚಿಸ್ಕೊಡ್ರಿ. ಮಾಯನೆ ತುಂಬಾ ಪಗ್ಗ ಕಾಟದೆ ಮ್ಯಾಲ ಹಾರ್ಲಾರ್ದಂಗ ಏನ್ ಮಾಡಿದೆ? ಮ್ಯಾಲ ಹಾರ್ಲಾರ್ದಂಗ ಅಂದ್ರ ಮನುಷ್ಯ ಜೀವನದ ಆಸೆ ಒಳಗ ಮುಳುಗೋಂಗ್ ಮಾಡ್ಬಿಟ್ಟೈತದ. ನೀ ಹಾರ್ತಿ ಹೆಂಗಂತ. ಅದಕ್ಕೆ ಬಾಬಾ ರೆಕ್ಕೆ ಕೊಟ್ಟಾರ, ಜ್ಞಾನ ಯೋಗದ ರೆಕ್ಕೆ ಕೊಟ್ಟಾರ. ಹಾರಿ, ಈಗ ಹಾರಿ ಅಂತಾರ. अब तुमको मिलती है ईश्वरीय मत. ಈಗ ಯಾರ ಮತ ಸಿಗ್ತಾ ಇದೆ? जिससे तुम सदा सुखी बनते हो. ಅವನ್ ಮತದಂಗ ನಡೆದ್ರ ईश्वरीय मत पर तुम स्वर्ग के मालिक बनते हो. विश्व की बादशाही ले रहे हो ना. ईश्वरीय मत मिलती है, फिर बाबा को याद करो, अंत मति सोगति हो जाएगी. याद से ही विकल्प विनाश हो जाएंगे, पवित्र बन जाएंगे. पवित्र आत्मा ही स्वर्ग लायक बनेगी. ಸ್ವರ್ಗ ಇಲ್ಲೇ ಏನದಲ್ಲ ಒಳಗ. ಸ್ವರ್ಗದಿಂದ ಅಗಲಿ ನರಕದ ಅನುಭವ ಮಾಡ್ತಾ ಇರೋದು ಆತ್ಮ ಅಲ್ಲ, ಮನಸ್ಸು. ಮನಸ್ಸು ವಾಪಸ್ ಸ್ವರ್ಗಕ್ಕೆ ಬರ್ಬೇಕಂದ್ರ ಬಾಬಾ ಹೇಳ್ತಾರೆ, ನೀವ್ ಲಾಯಕ್ ಆಗ್ಬೇಕಾಗ್ತದ. ಹಂಗ ಸ್ವರ್ಗದ ಅನುಭವ ಆಗಕ್ಕ ಸಾಧ್ಯ ಇಲ್ಲ. वहां तुम्हारा शरीर भी निरोगी होगा, आयु भी बड़ी होगी, धन भी बहुत होगा. कभी धर्म का बच्चा नहीं बनाते. ಮಕ್ಳಿಲ್ರಿ, ಒಂದ್ ಮಗನ್ ತಗೋಬೇಕು, ನೀವೊಂದ್ ಕೊಡ್ರಿ ಅಂತ ಹಿಂಗೆಲ್ಲ ಇರೋದಿಲ್ಲ. ಅವ್ರವ್ರಿಗೆ ಅವ್ರ ಭಾಗ್ಯ ಇಲ್ಲೇ ಸಂಗಮದಾಗ ಮಾಡ್ಕೊಂಡು ಹೋಗಿರ್ತಾರೆ. ಯಾರು ಯಾರಿಗೆ ಕೇಳುವ जरूरत ಇಲ್ಲ. तो बाबा कहते आयुष्मान भव, संपत्तिवान भव. पुत्र भी एक जरूर होगा. पुत्र, ಪುತ್ರಿನೂ ಇರ್ತಾರ. ಮಗ ಅದನ್ರಿ, ಮಗಳಿಲ್ಲ, ಹಿಂಗಿಲ್ಲ. ಪುತ್ರನೂ ಪುತ್ರಿನೂ ಎಲ್ಲಾನು. इस समय बाबा सभी को धर्म का बच्चा बनाते. ಹಾ, ಇದು ಟೈಮ್ ಎಂತದಂದ್ರ ಬಾಬಾನೇ ನಮ್ಮನ್ನ ಧರ್ಮದ ಮಕ್ಕಳನ್ನಾಗಿ ದತ್ತಕ್ಕ तोड़ता है. तो फिर सत्युग में कोई धर्म का बच्चा होता नहीं. एक बच्चा एक बच्ची योग बल से, मगड़ू मगा योग बल रही तदु कूड़ा. तो पूछते हैं वहां बच्चे कैसे होंगे? हाँ, बार जन ಕೇಳ್ತಾರ, ಅಲ್ಲಿ ಮಕ್ಕಳು ಹೆಂಗಾಗ್ತಾರ? ಯೋಗ ಬಲದಿಂದ. ड्रामा में ಇನ್ನೊಂದ್ है ना, सत्युग में सब योगी है. श्री कृष्ण को योगेश्वर कहा जाता. ऐसा नहीं कि श्री कृष्ण अंದ್ರ ಕಲಿಯುಗದೊಳಗೆ ನೋಡ್ರಿ IVF ಏನೋ ಅಂತಾರಲ್ಲ, IVF. ಅದರಿಂದ ಅಕ್ಕಿ ಪುರುಷನ್ ಟಚ್ ಮಾಡಿಲ್ಲ ಅಂದ್ರೂ ಅಕ್ಕಿ ಗರ್ಭಧಾರಣೆ ಮಾಡಬಹುದು. ಮದ್ವಿ ಆಗಿಲ್ಲ, ಮದ್ವಿನೂ ಬೇಡ, ಪುರುಷನ್ ಸಂಗನೇ ಬೇಡ, ಆದ್ರೂ ಆಕಿ ಗರ್ಭಧಾರಣೆ ಮಾಡಿ ತನ್ನ ಮಗುವನ್ನ ಜನ್ಮ ಕೊಡ್ಬಹುದು. ಕಲಿಯುಗದಾಗ ಅದಾತಂದ್ರೆ ಸತ್ಯುಗದಾಗ ಇರಂಗಿಲ್ಲ. ಯೋಗ ಏನು ಯೋಗ ಬಲದಿಂದ ಗರ್ಭಧಾರಣೆ ಆಗುದು. ಬಾಳ ಜನ ಹೇಳ್ತಾರ ಹಂಗೆ ಹಂಗ ಅಂತ ಹೇಳಿ. ಅದಕ್ ಬಾಬಾ ಹೇಳ್ತಾರ ಏನಂತ, ಅಲ್ಲಿ ಯೋಗ ಬಲದಿಂದನೇ ಆಗುದು. ಡ್ರಾಮಾದಲ್ಲಿ ಏನಿದೆ ढूंढते बाबा ने योगी बनाया है ना. योगियों की आयु बड़ी रहती, भोगी की आयु छोटी होती है. ईश्वर ने बच्चों को पवित्र बनाए. योगी भोगी आयु ಅಂತಂದ್ರ ಯೋಗಿ ಆದ್ಮೇಲೆ ಆಯುಷ್ಯ ಬಹಳ ಆತಂದ್ರ ಇದೇ ಶರೀರದಾಗ ಬಹಳ ವರ್ಷ ಇರುವುದು ಅಂತಲ್ಲ, ಬಹಳಷ್ಟು
ಇಷ್ಟು ಯೋಗಿ ಜೀವನದಲ್ಲಿ ಅಲೌಕಿಕ ಆನಂದಮಯ ಅನುಭವಗಳನ್ನ ಮಾಡೋದು ನನ್ನ ಲೈಫ್ನಾಗ ಏನೈತಿ ಬಹಳ ಅದ. ಇನ್ನ ಭೋಗಿ ಯಾರಾಗ್ತಾರ ಅವ್ರಿಗೆ ಅನುಭವ ಮಾಡಕ ಆಗೋದಿಲ್ಲ. ಅಂದ್ರೆ ಆಯುಷ್ಯ ಸತ್ಯುಗದಾಗಂತೂ ಫಿಕ್ಸ್ ಐತಿ. ಸಂಗಮ ಯುಗದೊಳಗ ಯೋಗಿ ಆದಂಥವ್ರಿಗೆ ಅಲೌಕಿಕ ಅನುಭವಗಳ ಆಗುವ ಟೈಮ್ ಏನೈತಲ್ಲ ಅದು ಜಾಸ್ತಿ ಐತಿ ಅಂತ ಹೇಳ್ತಾರೆ ಬಾಬಾ. ईश्वर ने बच्चों को पवित्र बनाया, योग सिखाकर देवता बनाया, इनको कहा जाता योगी। योगी अर्थात ऋषि, ऋषि अर्थात पवित्र। तुमको समझाया तुम हो राज ऋषि, ನೀವೇನಿದ್ದೀರಿ ಇರುವುದು ರಾಜನಂಗಿರಂತಾರ. ನಿರ್ಭಯ ನಿಶ್ಚಿಂತ ಅಧಿಕಾರಿ ಸ್ವತಂತ್ರ ರಾಜನಂಗಿರಿ. ಜೀವನ್ ಹೆಂಗಿರ್ಬೇಕು ಋಷಿ ತರ ಪವಿತ್ರ. कोई उल्टी आश नहीं रखनी कि बच्चा पैदा हो ಅಕಸ್ಮಾತ್ ಮಕ್ಕಳಾಗಿಲ್ಲ ಸಂಗಮ ಯುಗದಾಗ ಅಂದ್ರೆ ಚಲೋ ಬಾಳ್ ಚಲೋ ಅಂತಾರ ಬಾಬಾ. ಸಂಗಮ ಯುಗದಾಗ ಇರೋರಿಗೆ ಮಕ್ಕಳೇ ಆಗಿಲ್ಲ ಅಂತ ತಿಳ್ಕೋರಿ ಬಾಳ್ ಚಲೋ. ಮತ್ ಮಕ್ಕಳಾಗ್ಲತ್ತ ಏನ್ ಮಾಡ್ಬೇಡ್ರಿ, ಕೈ ಉಜ್ರಿ ಎಲ್ಲರೂ. फिर भी दिखाते जाना पड़े ना, काम कटारी चलानी पड़े. ಅರೆ ಜ್ಞಾನ ತಿಳಿದ ಮೇಲೆ ಯಾಕೋ ಮಕ್ಕಳಾಗ್ತಿಲ್ಲ ಅಂದ್ರೆ ಚಲೋನೇ ಆಯ್ತು. ಮತ್ತ ಕಾಮ ಕಟಾರಿ ಮತ್ತ ಪಾಪ ಕರ್ಮ ಮತ್ತ ಆ ಮಕ್ಕಳಿಗೆ ಪತಿತ ಜಗತ್ನ್ಯಾಗ ತರುದು. देह अभिमानी काम कटारी चलाते हैं ना, देही अभिमानी काम कटारी नहीं चलाते. बाबा समझाते पवित्र बनो, आत्माओं से बात करते. अब यह काम कटारी नहीं चलाओ, पवित्र बनो तो तुम्हारे सब दुख दूर हो जाएंगे. तुमको स्वर्ग का मालिक बनाते हैं ना. बाबा कितना सुख देते, बाबा से तो पूरा वर्षा लेना चाहिए. ಬಾಬಾ ಇಷ್ಟು ಸುಖ ಕೊಡ್ತಾರಂತೇಳಿ ಬಾಬಾನಿಂದ ಆಸ್ತಿ ಪೂರಾ ತಗೋಬೇಕಲ್ಲ. ಯಾಕಂದ್ರೆ ಮತ್ ಹಿಂಗಂದ್ರ ಬಾಬಾ ನೀ ಕೊಟ್ಟು ಬಿಡಲ್ಲ ಸುಮ್ಮ ಅಂತಂದ್ರ ಬಾಬಾ ಅಂತಾರ ನನ್ನ ಆಸ್ತಿ ತಗೊಳಕ ಪಾತ್ರ ಆಗ್ಬೇಕು. ಇದು ಸಾಧಾರಣ ಆಸ್ತಿ ಅಲ್ಲ. ಯಾಕಂದ್ರೆ ಬಾಬಾ ಸಂಗಮದಾಗ ಕೊಡುವ ಆಸ್ತಿ ನಾಲೆಡ್ಜ್, ಜ್ಞಾನ. ಜ್ಞಾನ ಎಲ್ಲಿ ನಿಲ್ತದಂತ ಮುರಳಿ ಎಷ್ಟರ ಕೇಳಿ 1000 ಕೇಳು, ಅದೇ ನಿಲ್ತದ ಯಾರಿಗೆ? ಬುದ್ಧಿ ಯಾರ್ದು ಚಿನ್ನದ ಸಮಾನ ಐತಿ, ಶುದ್ಧ ಐತಿ, ಬಹಳ ಶಕ್ತಿಶಾಲಿ, ಸ್ವಚ್ಛ ಐತಿ. ಅಲ್ಲಿ ಜ್ಞಾನ ಕಪ್ಪಿಸ್ತದ, ಈ ಜ್ಞಾನ ಜೀರ್ಣ ಆಗ್ತದ. ಬಾಕಿ ನೀ ಹುಡುಗರಿಗೆ ಎಷ್ಟರ ಉಣಸು ತಿನ್ಸು ಬಾಳ ಅದ ಅಂತ ತಿಳ್ಕೊಂಡು ಅದೇ ಎಲ್ಲರಿಗೆ ದಕ್ಕಕ ಸಾಧ್ಯ ಇಲ್ಲ. ಹಂಗ ಬಾಬಾ ಹೇಳ್ತಾರ ನನ್ನಿಂದ ಆಸ್ತಿ ಪೂರಾ ತಗೋಬೇಕಲ್ಲ, ಅದಕ್ಕೆ ನೀನು ಏನಾಗು ಯೋಗ್ಯ ಆಗು, ಪಾತ್ರ ಬನ್ನ ಹೇನ. बाबा तो गरीब निवासी, गाया भी जाता. सुदामा ने 2 चपटी चावल दी तो महल मिल गई. बाबा 21 जन्मों के लिए वर्षा देते. ಸುಧಾಮ ಬರೇ 2 ಮುಷ್ಟಿ ಅಕ್ಕಿ ಕೊಟ್ಟ. ಬರೇ 2 ಮುಷ್ಟಿ ಅಂತಂದ್ರ ಅವಂದೇನ್ ಬಹಳ ದೊಡ್ಡ ಗುಡಾವನ್ ಇತ್ತು, ಅದ್ರಾಗ 2 ಮುಷ್ಟಿ ಕೊಟ್ಟಾನ ಹಂಗಲ್ಲ. ಇರುದ ಜೀವನದೊಳಗ ಅವ ಅಷ್ಟೇ, ಅವನ್ ಬಡತನ ಜೀವನದೊಳಗ ಅವನಿಗೆ ಸಿಕ್ಕದ್ದೇ ಎಷ್ಟು 2 ಮುಷ್ಟಿ. ಇರುವುದನ್ನು ಕೊಟ್ಟ, ಅದಕ್ಕೆ ಅವನಿಗೆ ಏನಲ್ಲ ಸಿಕ್ತು. तुमको वापस जाना है ना, शिव बाबा की स्थापना के कार्य में जितना जो मदद करे. ಇಲ್ಲಿನೂ ಕೂಡ ಯಾರ್ ಬಾಬಾದಿಂದ ಆಸ್ತಿ ತಗೋತಾರ ಹಿಂಗಂತಾರ. ಇವ್ರು ಎಷ್ಟೈತಿ ಕೊಡಬಾರ್ದೇನು, ಹಂಗೇನ್ ಕೊಡ್ತಾರ? ಯಾಕ್ ಕೊಡಂಗಿಲ್ಲ ಅವ್ರು ಅಂತಂದ್ರ ಅವ್ರದ್ದು ತಗೊಳೋರ್ ಯಾರು? ಅದೇ ಸರ್ವ ಶಕ್ತಿಮಾನ್ ಭಗವಂತ. ಅವ್ನ್ ಲೆಕ್ಕ ತಗೊಂಡ್ಮೇಲೆ ರಿಟರ್ನ್ ಮಾಡ್ತಾರಲ್ಲ, ಅಷ್ಟೇ ರಿಟರ್ನ್ ಮಾಡೋದಿಲ್ಲ. ಅವ್ರ ಲೆಕ್ಕದಾಗ ಅವ್ರ ದರ್ಬಾರ್ ಒಳಗ ಪದಂ ರಿಟರ್ನ್ ಮಾಡ್ಬೇಕಲ್ಲ. ಪದಂ ತಗೊಳಕ್ ಅವ್ರ ಏನಿರ್ಬೇಕು, ಇದು ಮಾತು. ಅದಕ್ಕ ಬಾಬಾ ಎಲ್ಲರದು ತಗೊಳ. ಆದ್ರ ಶಿವಬಾಬನ್ ಸ್ಥಾಪನೆ ಕಾರ್ಯದಲ್ಲಿ ಯಾರು ಎಷ್ಟು ಕೊಡ್ತಾರ, ಏನು ಬರೀ ದುಡ್ಡಲ್ಲ, ತನು, ಅವ್ರ ಮನಸ್ಸಿನ ಎನರ್ಜಿ, ಅವ್ರ ಸಂಕಲ್ಪ, ಶ್ವಾಸ, ಸಮಯ ಅತ್ಯಂತ ಅಮೂಲ್ಯ ಅಂತಂದ್ರೆ ಎಲ್ಲಕ್ಕಿಂತ ಯಾವುದು ಸಮಯ. ಇವು ಯಾರು ಬಾಬನ್ ಸ್ಥಾಪನೆ ಕಾರ್ಯದಲ್ಲಿ ಎಷ್ಟು ತೊಡಗಿಸ್ತಾರೋ वो जितना मदद करे उतना पाए. घर में ಯೂನಿವರ್ಸಿಟಿ ಹಾಸ್ಪಿಟಲ್ खोल, ಮನ್ಯಾಗೂ ತಗಿ ಅಂತಾರ. ನಾನ್ ಮಂದಿಯಲ್ಲಿ ಒಣೆನವ್ರು ಬಂದ್ ಕೇಳ್ಲಿಕ್ಕ ನಿನ್ ಮನೇನು ಕೂಡ ಏನ್ ಮಾಡು, ಹಾಸ್ಪಿಟಲ್ ಮಾಡ್ಕೋ. बोर्ड पर लिख दो बहनों भाइयों 21 जन्म के लिए एवर हेल्दी वेल्दी बनना है तो आकर समझो. हम 1 सेकंड में एवर हेल्दी वेल्दी बनाने का रास्ता बताते हैं. ಹೆಂಗದ ಅಂತಂದ್ರ ಪತಿ ಮೇಲೆ, ಮಕ್ಕಳ ಮೇಲೆ ಅಥವಾ ಪತ್ನಿ ಮೇಲೆ ಇಷ್ಟು ಮೋಹ ತುಂಬೇದಲ್ಲ. ಅಕಸ್ಮಾತ್ ಅವ್ರು ಕೇಳ್ತಾರೆ ನಮ್ಮ ಮನೆಯೊಳಗ ಗೀತಾ ಪಾಠಶಾಲೆ ತೆಗಿಬೇಕೇನು ಅನ್ನೋದಂತೂ ದೂರದ ಮಾತು. ನಮ್ಮ ಮನೆಯೊಳಗ 7 ದಿವಸದ ಕೋರ್ಸ್ ಕೊಡ್ತೀನಿ ಅಂತಂದ್ರು ಕೂಡ ಒಪ್ಪಿಗೆ ಸಿಗಲ್ಲ. ಅಂತವ್ರ ಮೇಲೆ ಅಷ್ಟು ಸ್ವತಂತ್ರ ಕೊಡ್ಲಾರ್ದಂಥವ್ರ ಮೇಲೆ ನಾವೇನಿಟ್ಟಿವಿ, ಇಷ್ಟು ಮೋಹ ಇಟ್ಟಿವಿ. ಇವರೇ ನನ್ನವ್ರು, ಇವರೇ ಎಲ್ಲ. ನಂದು ಒಂದ್ ಸಣ್ಣ ಇಚ್ಛಾ ಪೂರ್ಣ ಮಾಡಕ್ಕಾಗಲ್ಲ ಮನೆಯವ್ರಿಗೆ,
ಒಂದ್ ನಾ ಬಾಬಂದ್ ಏನಾರೇ ಲಕ್ಷ್ಮೀನಾರಾಯಣ ಹಾಕಿದ್ರೆ ಏನಂತಾರೋ ಗೊತ್ತಿಲ್ಲ. ಅಕಸ್ಮಾತ್ ನೋಡಮ್ ಬಾಪ್ ದಾದನ್ ಫೋಟೋ ಹಾಕು ತಾಕತ್ ಯಾರಿಗಾರೆ ಆ ಮನಿ ಒಳಗ. ಅದಕ್ಕೆ ಬಾಬಾ ಅಂತ ಮನಿಯೊಳಗನು ಇದು ತೆಗೀರಿ, ಬೋರ್ಡ್ ಹಾಕ್ರಿ ಅಂತ. ಏನ್ ಬೋರ್ಡ್ ಹಾಕುದು ಎಲ್ಲಿ ಮಾತು, ಮನಿ ಮುಂದೆ ಬೋರ್ಡ್. ಮಂದಿ ಏನಂತಾರು, ಇಂತ ಬೋರ್ಡ್ ಅದು ಓಂ ಶಾಂತಿ ಹೋಗೋದಲ್ದೆ ಮತ್ ಮ್ಯಾಲ ಮನಿ ಮುಂದ ಬೋರ್ಡ್ ಸರಿಯಾಕ್ ಹಾಕಾರ ಮುಚ್ಚದ ಅಂತ ಹೇಳಿ. ತುಮ್ ಸರ್ಜನ್ ಹೋನಾ, ಬಾಬಾ ಬೋರ್ಡ್ ಯಾಕೆ ಹಾಕಂತ್ರ, ನೀವ್ ಸರ್ಜನ್ ಇದೀರಿ. ಬಾಬಾ ಸುಪ್ರೀಂ ಸರ್ಜನ್ ಅದ, ನೀವು ಸರ್ಜನ್ ಇದೀರಿ. ನೀವು ಕೆಟ್ಟ ಮನಸ್ಥಿತಿಯನ್ನು ಸರಿ ಮಾಡೋಂತವ್ರಿದ್ದೀರಿ, ನೀವು ಸಾಧಾರಣ ಇಲ್ಲ ಅಂತಾರ ಬಾಬಾ. ಬೋರ್ಡ್ ಜರೂರ್ ಲಗಾತೆ ನೈ ತೋ ಮನುಷ್ಯಂಗೂ ಕೇಸೆ ಪತಾ ಪಡೆ. ಬೋರ್ಡ್ ಇಲ್ಲ ಅಂದ್ರೆ ಮನುಷ್ಯರು ಹೆಂಗ್ ಬರ್ತಾರ, ನಿಮ್ ಮನೆಯೊಳಗೆ ಏನ್ ನಡೆದ ಅಂತ ಹೆಂಗ್ ಗೊತ್ತಾಗ್ತದ. तुम भी अपने घर के बाहर बोर्ड लगा दो, कोई भी आए उसको दो बाबा का राज समझाओ. ಇಬ್ಬರು ಅಪ್ಪಂದು ರಹಸ್ಯ ಏನ್ ಮಾಡ್ಬೋದು ತಿಳಿಸ್ಬೋದು. ಹದ್ದಿಗೆ बाबा से हद का वर्षा लेते आए हो ना, बेहद का बाबा कहते माँ में कम याद करो तो बेहद का वर्षा मिलेगा. तुम ब्राह्मण हो, राज ऋषि. ऋषि हमेशा पवित्र होते, बाबा को याद करते हो, राजाई का वर्षा लेते. अब थोड़े विकार के लिए आश रखने, विकारी आशೆಗಳನ್ನ इड़बेड्री. यह चीज आशा है ना, अब तो पारलौकिक बन. पारलौकिक बाबा से वर्षा लेना है, बीमार होते भी याद कर सकते हो. ಇದು ಯೋಗ ಇಂಥದಲ್ಲ, ಶರೀರಕ್ಕೆ ರೋಗ ಆಗ್ಯದಂತೂ ಹಂಗೇನಿಲ್ಲ. ಹೌದ್ ಬಿಡು, ಎದ್ದು ಕುತ್ಕೊಂಡ್ ಕೆಲಸ ಮಾಡಕ್ಕಾಗಲ್ಲ, ಎದ್ದು ಕೆಲಸ ಮಾಡಕ್ಕಾಗಲಿ, ಕೂತ್ಯೋಗ ಕುಂದ್ರಾಕು ಆಗಲ್ಲ, ಮನ್ಕೊಂಡ್ ಮಾಡ. ಆರಾಮ್ ತಪ್ಪದಂತ ಏನ್ ಮಾಡುವಂಗಿಲ್ಲ, ಯೋಗವನ್ನ ಬಿಡುವಂಗಿಲ್ಲ. बाबा को भी बच्चे प्यारे होते, बाबा को कितने बच्चों को पत्र लिखने पड़ते हैं. ಬಾಬಾಗಿರುವಷ್ಟು ಕೆಲಸ ಅಂತೂ ನಿಮಗಿಲ್ಲ ಅಂತಾರ ಬಾಬಾ. ಯಾವ ಬಾಬಾಗ अच्छा मीठे मीठे सिक्के लगे बच्चों प्रति माता पिता बाप दादा का ज्ञान प्यार और रूहानी बाप की रूहानी बच्चों को नमस्ते. हम रूहानी बच्चों के बाप को नमस्ते नमस्ते नमस्ते. शुक्रिया शुक्रिया आपका पदम पदम शुक्रिया. धारणेಗಾಗಿ मुख्य साथ पहला, इस कलयुगी दुनिया में कोई भी उल्टी आश नहीं रखनी है. ಎಕ್ಸ್ಪ್ಲೇನೇಷನ್ ಆಗಿದೆ ಅಲ್ಲ, ಅದಕ್ಕೆ ಸೀದಾ ಓದಿ ಹೇಳ್ತಾರೆ. ಈ ಕಲಿಯುಗಿ ಜಗತ್ತಿನಲ್ಲಿ ಯಾವ ಉಲ್ಟಾ ಆಶೆಗಳನ್ನ ಇಟ್ಕೋಬೇಡ್ರಿ. ಉಲ್ಟಾ ಅಂದ್ರ ಇವೇನ್ ಉಲ್ಟಾ ಅಲ್ಲ ಅಂತೀವಿ ನಾವು, ಮಕ್ಕಳು ಹಿಂಗೆ ಓದ್ಬೇಕು ನೌಕರಿ ಮಾಡ್ಬೇಕು, ಉಲ್ಟಾ ಅಲ್ಲ ಅಂತ. ದೇವತೆಗಳಿಗೆ ಇದು ಇರಲ್ಲ, ಬ್ರಾಹ್ಮಣರಿಗೆ ಇರೋದಿಲ್ಲ, ಫರಿಸ್ತೆಗಳಿಗೆ ಇದು ಇರುವುದಿಲ್ಲ. ತಂದ್ಮೇಲೆ ಮನುಷ್ಯ ಜೀವನ, ಈ ಫರಿಸ್ತಾ ಜೀವನ ಉಲ್ಟಾ ಜೀವನ, ಇದು ಎಲ್ಲಾ ಉಲ್ಟಾ ಅಂದ್ಮೇಲೆ ಮನುಷ್ಯರಿಗಿರುವ ಇಚ್ಛೆ ನಿಮಗ ಇರುವಂಗಿಲ್ಲ. ಅದಕ್ಕೆ ಉಲ್ಟಾ ಆಶೆಗಳನ್ನ ಇಟ್ಕೋಬೇಡ್ರಿ. ಸಂಪೂರ್ಣ ಸತೋ ಪ್ರಧಾನ बनने के लिए ईश्वरीय मत पर चलना है. ಸಂಪೂರ್ಣ ಸತೋ ಪ್ರಧಾನ ಆಗ್ಬೇಕಂದ್ರ ಬಾಬಾ ಹೇಳಿದ ಈಶ್ವರೀಯ ಮತದಂಗ ನಡೀರಿ. ಸೆಕೆಂಡ್ ಪಾಯಿಂಟ್, पावन बनकर वापिस घर जाना है, यही एक आश रखनी है. ಪಾವನರಾಗಿ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ, ಇದು ಒಂದೇ ಆಶೆ ಇರ್ಲಿ. ಪಾವನ ಆಗ್ಬೇಕು, ವಾಪಸ್ ಮನೆಗೆ ಹೋಗ್ಬೇಕು. ಯಾರ್ ಮನೆಗೆ ಹೋಗ್ಬೇಕು, ಯಾರು ಮನೆಯಿಂದ ಅಗಲಿದಾರ ಅವ್ರು ವಾಪಸ್ ಮನೆಯಲ್ಲಿ ಏನ್ ಶಾಂತಿ ಇದೆ, ಪ್ರೇಮ್ ಇದೆ, ಅದನ್ನ ಅನುಭವ ಮಾಡಕ ಪಾವನ ಆಗ್ಬೇಕು ಅನ್ನೋದು ಒಂದ್ ಏನಿರ್ಲಿ ಆಶಾ. ಅಂತಮತಿ ಸೋಗತಿ, ಮಾಯಾ ಕೆ ತುಫಾನು ಮೇ ಸಮಯ ನಹಿ ಗವಾನ. ಮಾಯಾ ಬರ್ತದ ಹೋಗ್ತದ, ಅದನ್ನ ಏನ್ ಮಾಡ್ಬೇಡ, ಸಮಯ ಕಳಿಬೇಡ, ಕಳ್ಕೋಬೇಡ. ಸೇಮ್ ಆಶಾ ಅಂದ್ರೆ ಹೆಂಗಂದ್ರೆ, ಮೋಡ ಅದಾವಲ್ರಿ, ನಮ್ ಮನಿ ಮ್ಯಾಗಿನ ಮೋಡ ಇಲ್ಲಿಂದ ಅವ್ರ ಮನೆಗೆ ಯಾಕೆ ಹೋಗ್ತಾವಂದ್ರ, ಅವ್ರ ಮನೆ ಮೇಲೆ ಹೋಗಿ ಅಲ್ಲಿ ಯಾಕೆ ಮಳೆ ಸುರಿಸ್ತಾವಂದ್ರ, ಆಮೇಲೆ ನಮ್ಮ ಮನೆಯೊಳಗೆ, ನಮ್ಮ ಮನೆ ಮೇಲೆ ಮಾಳಿಗೆ ಮೇಲೆ ಏನ್ ಆಕಾಶದ, ಆಕಾಶದಲ್ಲಿ ಮೋಡಕ್ಕಾಗವಲ್ಲ, ಅದಕ್ಕೆ ಹೇಳ್ತೀವಿ ನೀ ಆ ಕಡೆ ಹೋಗ್ಬೇಡ, ಇಲ್ಲೇ ಮಳಿ ಸುರಿಸು. ಹಿಂಗ ಅನ್ನೋದ್ರಿಂದ ಏನಾಗುದಿಲ್ಲ, ಅವು ನಿಲ್ತಾವ ಮೋಡಗಳು ಚಲಿಸ್ತಾವ. ಆದ್ರೆ ನಮ್ಮ ಮನಿ ಮೇಲೆ ಅದಲ್ಲ, ಏನಾರ ಕಂಡು ಇಚ್ಛೆಗಳು ಅದಾವಲ್ಲ, ಅವು ಬರ್ತಾವ್ ಹೋಗ್ತಾವ್. ಮನಸ್ಸು ನಂದ್ ಅನ್ಕೊಂಡಿದ್ದಕ್ಕೆ ಇಚ್ಛೆಗಳನ್ನು ನಂದ್ ಅನಿಸ್ತದ. ಅದಕ್ಕೆ ಮನಸ್ಸು ಅರ್ಪಿಸಿದಾಗ ಇಚ್ಛೆಗಳಿಂದ ನನ್ ಪರಿಯಾಗಕ್ಕ वरदान, सदा पावरफुल वृत्ति द्वारा बेहद की सेवा में तत्पर रहने वाले, हद की बातों से मुक्त भव. ಸದಾ ಶಕ್ತಿಶಾಲಿ ವೃತ್ತಿ ಭಾವದ ಮೂಲಕ ಬೇಹದ್ದಿನ ಸೇವೆಯಲ್ಲಿ ತತ್ಪರರಾಗಿರುವಂತಹ
ಹದ್ದಿನ ಮಾತುಗಳಿಂದ ಮುಕ್ತರು ಆಗ್ರಿ. जैसे साकार बाबा को सेवा के सिवाय कुछ भी दिखाई नहीं देता था, ಹೇಗೆ ಸಾಕಾರ ಬ್ರಹ್ಮ ಬಾಬಾ ಸೇವಾ ಬಿಟ್ರೆ ಮತ್ತೊಂದು ಏನು ವಿಚಾರ ಇರ್ತಿರ್ಲಿಲ್ಲ. ಸೇವಾ ಅಂದ್ರ ಮಕ್ಕಳನ್ನ ಆ ಮಕ್ಕಳಿಗೆ ಏನ್ ಊಟ ಹಾಕಿಸ್ಬೇಕು, ಅವ್ರಿಗೆ ನಾಳೆ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಮಾಡಿದ್ರು ಬ್ರಹ್ಮ ಬಾಬಾ. ಆದ್ರೆ ಇಲ್ಲಿ ಏನಂತಾರೆ ಬಾಬಾ, ಜೈಸೆ ಸಾಕಾರ ಬಾಬಾಗೂ, ಹೇಗೆ ಸಾಕಾರ ಬಾಬಾರವರಿಗೆ ಸೇವೆ ಬಿಟ್ರೆ ಮತ್ತೊಂದು ಏನು ಕಾಣ್ತಿರ್ಲಿಲ್ಲ. ಬಾಬಾ ಸೇವಾದ ಡ್ಯೂಟಿ ಇತ್ತು, ಪ್ರತಿ ಮಕ್ಕಳನ್ನ ದೇಹಭಾನದಿಂದ ಮುಕ್ತ ಮಾಡಿ ಮೂಲ ಸ್ಥಿತಿಗೆ ತರಬೇಕದು ಸೇವಾ ಬಿಟ್ರ. ಈ ಉಣುದು ಬಿಡುದು ಬಾಬಾ ಅಂತಿದ್ರು, ಬಾಬಾನ್ ಯಜ್ಞ, ಬಾಬಾನ್ ವಿಶ್ವ ನಾಟಕ, ಬಾಬಾ ಗೊತ್ತು, ಬಾಬಾ ಜಾನೆ ಬಾಬಾನ್ ನಾಟಕ ತಿಳ್ಕೊಂಡು ಬಾಬಾ ತಿಳ್ಕೊಂಡ್ರಿ ಇದು ನಂದಲ್ಲ. ಅದಕ್ಕೆ ಎಂತಹ ಪರಿಸ್ಥಿತಿ ಬಂದ್ರು ಬಾಬಾ ಬ್ರಹ್ಮ ಏನಾಗ್ಲಿಲ್ಲ, ವಿಚಲಿತ ಆಗ್ಲಿಲ್ಲ. ಅವನ್ ಯಜ್ಞ ಅವನ್ ಮಕ್ಕಳು. ಈಗ ನಾವ್ ಚಿಂತೆ ಯಾಕೆ ಮಾಡ್ತೀವಿ ಅದನ್ನ, ನಾಳೆ ಹ್ಯಾಂಗ್ ಮಾಡ್ಲಿ ಮಕ್ಕಳು ಉಪವಾಸ, ನನ್ ಮಕ್ಕಳು ನಾ ಹೆಂಗ್ ಉಪವಾಸ ಇಡ್ಲಿ, ಬ್ರಹ್ಮ ಬಾಬಾ ಮಾಡ್ಲಿ ಈ ರೀತಿ. ಅದ್ರ ಚಿಂತೆ ಏನಿತ್ತು, ಅವ್ರ ಮೂಲ ಸ್ಥಿತಿಗೆ ऐसे आप बच्चे भी अपनी पावरफुल वृत्ति द्वारा बेहद की सेवा पर सदा तत्पर रहो, तो हद की बातें स्वतः खत्म हो जाएगी. ನೀವು ಕೂಡ ಬ್ರಹ್ಮವಾಗನ್ ಸಮಾನ ನಿಮ್ಮ ಶಕ್ತಿಶಾಲಿ ವೃತ್ತಿಯಿಂದ ಇಡೀ ಜಗತ್ತಿನ ಸೇವಾ ಮಾಡ್ರಿ. ನಿಮ್ ಸಣ್ಣ ಮಾತು ಖತಮ್ ಹೋಗ್ತದ, ಸಣ್ಣ ಸಣ್ಣ ಏನ್ ಸಮಸ್ಯೆ ಪ್ರಾಬ್ಲಮ್ ಬುದ್ಧಿ ಹೋಗ್ತಾ ಇದೆ, ಸಿಕ್ಕಾಕೋತಾ ಇದೆ, ತಾನ ಏನಾಗ್ತದ, ದೂರ ಆಗ್ತದ. हद की बातों में समय देना यह भी गुड़ियों का खेल है. ಹದ್ದಿನ ಜೀವನದೊಳಗ ಹದ್ದಿನ ವಿಷಯಕ್ಕೆ ನನ್ ಬುದ್ಧಿ ತೊಡಗುತ್ತೀನಲ್ಲ, ಇದು ಗೊಂಬೆ ಆಟ ಅಂತಾರ ನಾವು. ಸಣ್ಣ ಹುಡುಗರು ಆಡ್ತಿರ್ತಾವಲ್ಲ ಗೊಂಬೆ ತಗೊಂಡು, ಹಂಗಿದ ಗೊಂಬೆ ಆಟ ಆಯ್ತು ಅಂತಿರ್ತಾರ ನಾವು. ಯಾಕಂದ್ರೆ ನೀವು ಸಮಜ್ದಾರ್ ಇದೀರಿ, ನೀವು ಸತ್ಯ ಕಾರ್ಯನೇ ಮಾಡ್ರಿ. ಅಂದ್ರೆ ಆತ್ಮ ಜಾಗೃತಿಗಾಗಿ ನೀವು ಹೈಯರ್ ಕಾನ್ಶಿಯಸ್ ಅಲ್ಲಿ ಸ್ಥಿತ ಆಗಿ ಬರೀ ಸಕಾಶ ಕೊಡ್ರಿ. ಅದ್ ಎಲ್ಲಿ ಹೋಗಿ ತಲುಪಬೇಕು, ಯಾರನ್ನು ಜಾಗೃತಿ ಮಾಡ್ಬೇಕು, ಅದ ತಾನ ನಮ್ ಮಾಡಿಸ್ತದ. ಜಿಸ್ಮೆ ಸಮಯ ಅವ್ರ ಎನರ್ಜಿ ವೇಸ್ಟ್ ಹೋ ಜಾತಿ. ಮಕ್ಕಳ ಆಟದ ತೊಡಗಿರಂತಾರ, ಏನು ಇದೊಂದ್ ಸರಿ ಇಡ್ಬೇಕು, ಇದೊಂದ್ ಮಾಡ್ಬೇಕು, ಹಾಂಗ್ ಮಾಡ್ಬೇಕು. ಸೊ ಇದ್ರಾಗ ಎನರ್ಜಿ ಸಮಯ ಎರಡು ಏನಾಗ್ತಾ ಇದೆ, ವೇಸ್ಟ್. ಇಸ್ಲಿಯೇ ಅದಕ್ಕಾಗಿ ಸಣ್ಣ ಸಣ್ಣ ಮಾತಿನಲ್ಲಿ ಸಮಯ ಜಮಾ ಕಿ ಹುಯಿ ಶಕ್ತಿ, ಸಮಯ ಮತ್ತು ಜಮಾ ಮಾಡ್ಕೊಂಡ ಶಕ್ತಿಗಳನ್ನ ಏನ್ ಮಾಡ್ಕೋಬೇಡ್ರಿ, ಕಳ್ಕೋಬೇಡ್ರಿ. ಸ್ಲೋಗನ್, ಸೇವೆಯಲ್ಲಿ ಸಫಲತೆ ಪ್ರಾಪ್ತ ಮಾಡಿಕೊಳ್ಳಬೇಕೆಂದರೆ ಮಾತು ಚಾಲಚಲನೆ ಪ್ರಭಾವಶಾಲಿ ಆಗಿರ್ಲಿ. ಬಹಳ ಚಂದ. ಸೇವೆಯಲ್ಲಿ ಸಫಲತಾ ಪ್ರಾಪ್ತ ಆಗ್ಬೇಕಂದ್ರ ನಿಮ್ಮ ಮಾತಾಗ್ಲಿ ನಿಮ್ಮ ಚಾಲ್ ಚಲನೆ ಆಗ್ಲಿ ಬಹಳ ಪ್ರಭಾವಶಾಲಿ ಆಗಿರ್ಬೇಕು. ಅಂಜ್ಕೊಂತ ಯಾರಿಗಾರ ಜ್ಞಾನ ಕೊಡ್ತೀನಂದ್ರ, ನಾನೇ ಖುದ್ ಕನ್ಫ್ಯೂಸ್ ಆಗಿ ಯಾರಿಗಾರ ಜ್ಞಾನ ಕೊಡ್ತೀನಂತಂದ್ರ ಯಾರು ಒಪ್ಪಂಗಿಲ್ಲ. ನಮ್ಮ ಚಲನೆ ಒಳಗ ಚಾಲ್ ಒಳಗ ನಶ, ಖುಷಿ, ಆ ಐಶ್ವರ್ಯ, ಪ್ರೇಮ, ಐಶ್ವರ್ಯ, ಅಥಾರಿಟಿ ಎಲ್ಲಾನು ಇರ್ಬೇಕು, ಬಹಳ ಪ್ರಭಾವಶಾಲಿ ಇರ್ಬೇಕಂತ. ಅಂದಾಗ ನಿಮ್ ಮಾತು ಏನಾಗ್ತೈತಿ, ಸಫಲಾಗ್ತದೆ. ವ್ಯಕ್ತಿಶಾಲಿ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನಿರೂಪಿನ ಅನುಭವತೆ. ಸಮಯ ಪ್ರಮಾಣ ಇದು ಸರ್ವ ಬ್ರಾಹ್ಮಣ ಆತ್ಮರನ್ನ ಸಮೀಪದಲ್ಲಿ ತರಬೇಕು. ಅಂದ್ರೆ ಯಾರೆಲ್ಲ ಬ್ರಾಹ್ಮಣ ಆತ್ಮ ಇದ್ದಾರ ಅವ್ರು ಇನ್ನಷ್ಟು ಬಾಬನ ಸಮೀಪ ತರುವುದ ಸಲುವಾಗಿ ಜ್ವಾಲಾ ಸ್ವರೂಪದ ವಾಯುಮಂಡಲ ಮಾಡುವಂತ ಸೇವೆ ಮಾಡ್ರಿ. ಅದಕ್ಕಾಗಿ ಚಾಹೆ ಬಡ್ಡಿ ಹಾಕರು, ಬಟ್ಟಿ ಎದಕ್ ಮಾಡಿರ್ತಾರ ಬಾಬಾ, ಬಟ್ಟಿ ಎದಕ್ ಮಾಡ್ರಿ ಅಂದ್ರೆ ಬಾಳ ಬಾಬನ್ ಮಕ್ಳದಾರ, ಅದು ದೂರ ಅದಾರ. ತಿಳಿತ್ರಿ, ಬಾಬನ್ ತಿಳ್ಕೊಂಡಾರ, ಆದ್ರೆ ಬಾಬನಿಂದ ಶ್ರೇಷ್ಠ ಸ್ಥಿತಿಯಿಂದ ಏನದಾರ, ದೂರ ಅದಾರ, ಧೈರ್ಯ ಇಲ್ಲ, ಸಿಕ್ಕಾಕೊಂಡಾರ ಬಾಳ. ಅವ್ರಿಗೆ ಸಮೀಪ ತರೋ, ಅವರಿಗೆ ಮತ್ ಬಾಬನ ಹತ್ರ ತಗೋ ಕೆಲಸ ಮಾಡ್ರಿ. ಅದಕ್ಕಾಗಿ बनाने के लिए सेवा करो. क्या सेवा, उसके लिए चाहे बड्डिया करो या आपस में संगठित होकर ढुरियान करो, लेकिन ज्वाला स्वरूप अनुभव करो. ಆದ್ರೆ ಬಟ್ಟಿಯೊಳಗ ಯೋಗ ಹೆಂಗಿರ್ಬೇಕು, ಜ್ವಾಲಾ ಸ್ವರೂಪದ ಯೋಗ ಇರ್ಲಿ. ಕರೋ ಅವ್ರಿಗೆ ಕರಾವು, ನೀವು ಮಾಡ್ರಿ ಮತ್ತು ಬೇರೆಯವರಿಗೂ ಮಾಡಿಸ್ರಿ. ಇಸ್ ಸೇವಾ ಮೇ ಲಗ್ ಜಾವು, ಇದು ಬಹಳ ದೊಡ್ಡ ಸೇವಾ ಅಂತಾರೆ. ಏನ್ರಿ, ಬಾಬನ್ ಮಕ್ಕಳ ಆಗಿಯೂ ಬಾಬನಿಂದ ದೂರ ಅದಾರಲ್ಲ, ಅವ್ರಿಗೆ ವಾಪಸ್ ಏನ್ ಮಾಡ್ರಿ, ಬಾಬನ್ ಸಮೀಪ ತಗೊಂಡ್ಬರ್ರಿ. ಈಗ ಜಗತ್ನವ್ರದಾರಲ್ಲ, ಅವ್ರಿಗೆ ಸಂದೇಶ ಸಿಕ್ಕಿರ್ಲಿಕ್ಕಿಲ್ಲ. ಮೊನ್ನೆ ಯಾರಿಗೂ ಅಂದ್ವಿ, ನೀವು ಓಂ ಶಾಂತಿ ಓಂ ಶಾಂತಿ ಎಲ್ಲಿದ್ದಾರೆ ಎಂದ್ರು. ಓಂ ಶಾಂತಿ ಅಂದ್ರೆ ಏನ್ರಿ ಅಂದ್ರು. ಓಂ ಶಾಂತಿ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನ ಅದಾರ.
ಆದ್ರೆ ಎಲ್ಲಾ ಗೊತ್ತಿದ್ದು ಹಿಂದದಾರಲ್ಲ ಅವ್ರು ಒಂದ್ ಯಾವ್ದೋ ಮಾತು ಹಿಡ್ಕೊಂಡದಾರ, ಹಚ್ಕೊಂಡದಾರ ಅವ್ರ ಏನೋ ಹಂಗ ದೂರ ಇರಕ್ ಆಗಲ್ಲ ಬಾಬಾ ಮಕ್ಕಳಿಗೆ. ಒಂದ್ ಇಗೋ ಅಡ್ಡಿ ಬರ್ತದ ಅಲ್ಲಿ. ಅದಕ್ ಬಾಬಾ ಅಂತ ನಿಮ್ದ ಏನ್ ಕೆಲ್ಸ ಜಾಗೃತಿ ಇರೋರು ಬ್ರಾಹ್ಮಣ್ ಮಕ್ಕಳನ್ನ ವಾಪಸ್ ಬಾಬನ್ ಸಮೀಪ ತರು ಕೆಲಸ ಮಾಡ್ರಿ. ಅದಕ್ಕಾಗಿ ನೀವು ಜಾಗೃತಿ ಇದೀರಲ್ಲ, ಅದಕ್ಕೆ ನೀವು ಸಂಘಟನೆಯೊಳಗೆ ಹೋಗ್ಬಟ್ಟಿ ಮಾಡ್ರಿ, ರೂರಿಹಾನ್ ಮಾಡ್ರಿ. ಆದ್ರ ಅದು ಹೆಂಗಿರ್ಬೇಕು, ಸುಮ್ ಹಂಗ ಹಿಂಗ ಅಲ್ಲ, ಜ್ವಾಲಾರೂಪ ಇರ್ಲಿ, ಕರೋರು ಕರಾವು ಇಸ್ ಸೇವಾ ಮೇ ಲಗ್ ಜಾವ್. ಇದೇ ಸೇವೆಯಲ್ಲಿ ಏನಾದ್ರಿ ತೊಡಗ್ರಿ. ಅಂದ್ರ ಗೊತ್ತಿರ್ಲಾರ್ದವ್ರಿಗೆ ಜ್ಞಾನ ಕೊಡುದು ಎಷ್ಟು ಮುಖ್ಯ ಐತೋ, ಗೊತ್ತಿರೋರನ್ನ ಎಬ್ಸೋದು ಅಷ್ಟೇ ಮುಖ್ಯ ಅದ. तो छोटी छोटी बातें सहज परिवर्तन हो जाएगी. ನೀ ಈ ಸೇವಾ ಮಾಡೋದ್ರಿಂದ ನಿನ್ನೇನ್ ಸಣ್ಣ 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 ಪ್ರಾಬ್ಲಮ್ ಅದಾವಲ್ಲ ಅವ್ ತಾನೇ ದೂರ ಆಗ್ತಾವ. ಯಾಕಂದ್ರೆ ನಾವು ಸಣ್ಣ ಸಣ್ಣ ಪ್ರಾಬ್ಲಮ್ ಸರಿ ಮಾಡಕ್ಕೆ ನಮ್ದು ಬಹಳಷ್ಟು ಶಕ್ತಿ, ಸಮಯ, ಎನರ್ಜಿ, ಧನ ಏನ್ ಮಾಡ್ತಿದೀವಿ, ತೊಡಗಿಸ್ತಾ ಇದ್ದೀವಿ. ಬಾಬಂತರ ಇಷ್ಟು ಶ್ರೇಷ್ಠ ಸೇವಾದಲ್ಲಿ ತೊಡಗೆರೆ ನೋಡು, ಬಟ್ಟಿ ಮಾಡು, ನಿನ್ ಸಣ್ಣ ಸಣ್ಣ ಸಮಸ್ಯೆ ಏನಾಗ್ತಾವ ತಾನೇ ಖತಮ್ ಆಗಿ ಪರಿವರ್ತನೆಯಾಗಿ ಹೋಗ್ಬಿಡ್ತಾವಂತ. ನೋಡಿ ಸಾರ ಮೀಠೆ ಬಚ್ಚೆ, ಈ ಹಳೆಯ ಜಗತ್ತಿನಲ್ಲಿ ಯಾವ ಪ್ರಕಾರದ ಇಚ್ಛೆಗಳು ಮನುಷ್ಯರು ಇಟ್ಕೊಂಡಿದಾರೋ ಅಂತ ಇಚ್ಛೆಗಳನ್ನ ನೀವು ಇಡುವ ಹಾಗಿಲ್ಲ. ಯಾಕಂದ್ರೆ ಈ ಇಚ್ಛೆ ತುಂಬಿದ ಜಗತ್ತೀಗ ಅಂತಾಗಿ ಹೋಗೋದಿದೆ. ಓಂ ಶಾಂತಿ. ಏನ್ ಹೇಳಿದ್ರು ಬಾಬಾ? ಸೈಲೆಂಟ್. ಬಾಬಾ ಸೇವೆ ಬಗ್ಗೆ ಹೇಳೋದ್ರಲ್ಲಿ ಬಹಳ ಸೂಕ್ಷ್ಮ ಇದ್ದಾರೆ. ಅಂತ ಈ ಮಕ್ಕಳು ಯಾವ್ದೋ ಒಂದು ಕಾರಣಕ್ಕ ಅಡ್ಡಿ ಅವ್ರಿಗೆ ಬರ್ತಿರ್ತದ್ರೆ ಅದನ್ನ ದೂರ ಮಾಡಕ್ ನಮ್ದು ಸಹಯೋಗ ಆಗ್ಬೇಕಾಗಿ. ಈಗ ಯಾವ್ದೋ ಒಂದು ಮಗು ಯಾವ್ದೋ ಒಂದು ಕಾರಣಕ್ಕಾಗಿ ಬಂದು ಡಿಸ್ಕನೆಕ್ಟ್ ಆಗಿರ್ತದೆ, ಹೊಳ್ಳಿ ಅದನ್ನ ಕೂಡ್ಸುವಂತ ಕೆಲಸ ಸಹಯೋಗ ಆಗ್ಬೋದು.